ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂಥ RRB ಡಿ ಗ್ರೂಪ್ ಹಾಗೆ SSC GD MTS CHSL ಎಕ್ಸಾಮ್ಗೆ ಕೇಳಬಹುದಾದ ಪ್ರಮುಖ GK ಪ್ರಶ್ನೆಗಳ 360 ಆಂಗಲ್ ಡಿಸ್ಕಷನ್ ಈ ಒಂದು ಸೆಷನ್ನಲ್ಲಿ ನಾವು ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಕೋವಿಡ್-19 ಸಾಂಕ್ರಾಮಿಕ ರೋಗ ಜಾಗತಿಕ ಪ್ರತಿಕ್ರಿಯೆ, ಭಾರತದ ಕೊಡುಗೆಗಳು ಮತ್ತು ಮುಂದಿನ ಹಾದಿ ಎಂಬ ವರದಿಯನ್ನು ಸಿದ್ಧಪಡಿಸಿದ ಸಂಸದೀಯ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾನೆ. ಸರಿನಾ? ಸೊ ಈ ಕ್ವಶನ್ ಡೆಡ್ ಕ್ವಶನ್, ಇದು ರಿಪೀಟ್ ಆಗಲ್ಲ. ಬಟ್ ಇದಕ್ಕೆ ಸರಿಯಾದ ಉತ್ತರ ಹೇಳೋದಾದ್ರೆ PP ಚೌಧರಿ ಅಂತ ನಾವು ಹೇಳ್ತೀವಿ. ಸರಿನಾ? ಬಟ್ ಈ PP ಚೌಧರಿ ಯಾರು ಅಂತ ಏನಾದರೂ ನಿಮಗೆ ಕ್ಯೂರಿಯಾಸಿಟಿ ಇತ್ತು ಅಂದ್ರೆ, ಈ ರಾಜಸ್ಥಾನ ರಾಜ್ಯದಲ್ಲಿ ಪಾಲಿ ಎಂಬ ಒಂದು ಡಿಸ್ಟಿಕ್ ಅನ್ನು ಬರುತ್ತೆ. ಸರಿನಾ? ಪಾಲಿ ಡಿಸ್ಟಿಕ್. ಆ ಪಾಲಿ ಡಿಸ್ಟಿಕ್ಕಿನ ಪ್ರಸ್ತುತ MP ಯಾರು ಅಂತ ನೋಡೋದಾದ್ರೆ ಇದೇ PP ಚೌಧರಿ ಅಂತ ನಾವು ಹೇಳ್ತೀವಿ. ಇವರು ಬಿಜೆಪಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಸರಿನಾ? ಬಿಜೆಪಿಯ MP ಆಗಿದ್ದಾರೆ ಪ್ರಸ್ತುತ ಪಾಲಿ ಜಿಲ್ಲೆಯಲ್ಲಿ. ಪಾಲಿ ಜಿಲ್ಲೆ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ನಿಮಗೆ ಕೇಳಬಹುದು. ರಾಜಸ್ಥಾನ ರಾಜ್ಯದಲ್ಲಿ ಅಂತ ನೀವು ಹೇಳಕ್ಕೆ ತಯಾರಿರಬೇಕು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಖ್ಯಾತ ಭರತನಾಟ್ಯ ಕಲಾವಿದೆ ಮತ್ತು ಕಲಾಕ್ಷೇತ್ರ ಸಂಸ್ಥಾಪಕರಾಗಿದ್ದ ರುಕ್ಮಿಣಿ ದೇವಿ ಅರುಂಡೆಲ್ ಅವರು 1956ರ ಯಾವ ಪ್ರಶಸ್ತಿಗೆ ಪಾತ್ರರಾಗಿದ್ದರು ಅಂತ. ಭರತನಾಟ್ಯ ಅಂತಂದ್ರೆ ಈ ಒಂದು ರುಕ್ಮಿಣಿ ದೇವಿ ಅರುಂಡೆಲ್ ಅವರ ಹೆಸರನ್ನು ನಾವು ಮರೆಯೋ ಹಾಗಿಲ್ಲ. ಸರಿನಾ? ಸೊ ಅದಕ್ಕೆ ಅವರು ತಗೊಂಡಿರ್ತಕ್ಕಂತಹ ಪ್ರಶಸ್ತಿಗಳು ಯಾವ್ಯಾವ ವರ್ಷ ಯಾವ್ದಾವುದನ್ನು ತಗೊಂಡಿದ್ದಾರೆ ಅಂತ ನಮಗೆ ಗೊತ್ತಿರಬೇಕು. ಸೊ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆಯಾ? ಸೊ ಸಿಕ್ಕಿಲ್ಲ. ಸೊ ಇದನ್ನು ನಾವು ಎಲಿಮಿನೇಟ್ ಮಾಡಬಹುದು ಈ ಒಂದು ಆಪ್ಷನ್ನ. ಆ್ಯಂಡ್ ದೆನ್ ಕಾಳಿದಾಸ ಸಮ್ಮಾನ ಪ್ರಶಸ್ತಿ ಸಿಕ್ಕಿದೆಯಾ? ಹೌದು ಸಿಕ್ಕಿದೆ. ಬಟ್ 1956 ಅಂತ ಇಲ್ಲಿ ನೋಡ್ಕೊಳ್ಳಿ ನೀವು. ಕಾಳಿದಾಸ ಸಮ್ಮಾನ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಗಿದೆ? 1980ರಲ್ಲಿ ಕಾಳಿದಾಸ ಸಮ್ಮಾನ ಪ್ರಶಸ್ತಿ ಸ್ಥಾಪನೆ ಆಗುತ್ತೆ. ಸೊ ಸ್ಥಾಪನೆ ಆಗೋಕ್ಕಿಂತ ಮುಂಚೆನೇ ಇವ್ರಿಗೆ ಕೊಡ್ತಾರಾ? ಚಾನ್ಸ್ ಇಲ್ಲಲ್ಲ. ಹಾಗೆ ಸೊ ಇವ್ರಿಗೆ ಸಿಕ್ಕಿದವಾಗ ಅಂದ್ರೆ ಕಾಳಿದಾಸ ಸಮ್ಮಾನ ಪ್ರಶಸ್ತಿ 1983ರಲ್ಲಿ ಇವರಿಗೆ ಕಾಳಿದಾಸ ಸಮ್ಮಾನ ಪ್ರಶಸ್ತಿ ಸಿಗ್ತದೆ. ಸೊ ಇದನ್ನು ಕೂಡ ನೀವು ಎಲಿಮಿನೇಟ್ ಮಾಡಬಹುದು. ಯಾಕೆ ಎಲಿಮಿನೇಟ್ ಮಾಡಬೇಕು? ಸೊ 56ರಲ್ಲಿ ಅಂತ ಕೇಳಿದಾನೆ, 80ರಲ್ಲಿನೇ ಅದು ಸ್ಥಾಪನೆ ಆಗಿದೆ. ಸೊ ಮೊದಲು ಕೂಡಕ್ಕೆ ಸಾಧ್ಯನೇ ಇಲ್ಲ ಅಂತ ಇದನ್ನ ಡಿಲೀಟ್ ಮಾಡಬೇಕು. ಆ್ಯಂಡ್ ದೆನ್ ನಟರಾಜ ಅಕಾಡೆಮಿ ಪ್ರಶಸ್ತಿ ಇವರಿಗೆ ದೊರೆತಿಲ್ಲ. ಸೊ ಉಳಿದಿರೋದು ಯಾವುದು ಅಂತ ನೋಡಿದ್ರೆ ಪದ್ಮಭೂಷಣ ಅವಾರ್ಡ್ ಅಂತ ಹೇಳ್ತೀವಿ. ಸರ್ ಪದ್ಮಶ್ರೀ ಪದ್ಮವಿಭೂಷಣ ಇವರಿಗೆ ದೊರೆತಿಲ್ವಾ? ಇಲ್ಲ, ದೊರೆತಿಲ್ಲ. ಸೊ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿದ್ದಾರೆ. ಯಾವಾಗ ಅಂದ್ರೆ 1956ರಲ್ಲಿ. ಆ್ಯಂಡ್ ದೆನ್ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ ಅಂತ ಇವ್ರಿಗೆ ನೀಡ್ತಾರೆ. ಅದು ಯಾವಾಗ ಅಂತ ಕೇಳಿದ್ರೆ 1967ರಲ್ಲಿ 5ಕ್ಕೆ ಸೇರಿಸಿ 6 ಆಗುತ್ತೆ. ಆ್ಯಂಡ್ ದೆನ್ 6ಕ್ಕೆ ಸೇರಿಸಿ 7 ಆಗುತ್ತೆ. ಸರಿನಾ? ಸೊ ಇದನ್ನ ಹಿಂಗೆ ನೆನ್ಪಿಟ್ಕೋಬಹುದು. ಪದ್ಮಭೂಷಣ ಯಾವಾಗ ಅಂದರೆ 1956ರಲ್ಲಿ. ಯಾರಿಗೆ? ಈ ರುಕ್ಮಿಣಿ ದೇವಿ ಅರುಂಡೆಲ್ ಅವರಿಗೆ. ಆ್ಯಂಡ್ ದೆನ್ ಈ ಒಂದು ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿಯನ್ನು ಯಾವಾಗ ಅಂತ ಕೇಳಿದ್ರೆ 1967ರಲ್ಲಿ. ಆ್ಯಂಡ್ ದೆನ್ ಕಾಳಿದಾಸ ಸಮ್ಮಾನ ಪ್ರಶಸ್ತಿ ಯಾವಾಗ ಅಂತ ಕೇಳ್ತಾನೆ 1983ರಲ್ಲಿ. 3ನೇ ವರ್ಷ ಇವರಿಗೆ ಕೊಡ್ತಾರೆ, ಸ್ಥಾಪನೆಯಾದ 3ನೇ ವರ್ಷಕ್ಕೆ. ಸೊ ನಿಮಗೆ ಪ್ರಶ್ನೆ ಕೇಳ್ಬೋದು, ಕಾಳಿದಾಸ ಸಮ್ಮಾನ ಪ್ರಶಸ್ತಿಯನ್ನು ಯಾವ ವರ್ಷ ಸ್ಥಾಪನೆ ಮಾಡಿದ್ರು ಅಂತ? 1980ರಲ್ಲಿ ಸರ್ ಅಂತ ನೀವು ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಯಾವ ರಾಜ್ಯದವರು ಇದನ್ನು ಕೊಡ್ತಾರೆ ಅಂತ ಕೇಳಬೇಕಾಗುತ್ತೆ. ಸರ್ ನಾ ಕೇಳ್ತಾನೆ. ಸೊ ಅವಾಗ ನೀವು ಏನಂತ ಹೇಳ್ತೀರಾ? ಈ ಕಾಳಿದಾಸ ಸಮ್ಮಾನ ಪ್ರಶಸ್ತಿನ ಏನಿಲ್ಲ ಸರ್, ನಮ್ಮ ಭಾರತ ಹೃದಯ ಮಧ್ಯಪ್ರದೇಶ ಕೊಡ್ತಾರೆ. ಮಧ್ಯಪ್ರದೇಶದ ಗೌರ್ಮೆಂಟ್ ಏನಿದೆ ಅಲ್ವಾ, ರಾಜ್ಯ ಸರ್ಕಾರ ಏನಿದೆ ಅಲ್ವಾ, ಈ ಒಂದು ಕಾಳಿದಾಸ ಸಮ್ಮಾನ ಪ್ರಶಸ್ತಿಯನ್ನು ನೀಡ್ತದೆ. ಆ್ಯಂಡ್ ದೆನ್ ನಂದಿ ಪ್ರಶಸ್ತಿಯನ್ನು ಯಾವ ಒಂದು ಸರ್ಕಾರ ನೀಡುತ್ತೆ ಅಂತ ಕೇಳ್ತಾನೆ? ಆಂಧ್ರ ಪ್ರದೇಶ ಸರ್ಕಾರ ನಂದಿ ಪ್ರಶಸ್ತಿಯನ್ನು ನೀಡ್ತದೆ. ಆ್ಯಂಡ್ ದೆನ್ ಬಸವ ಪ್ರಶಸ್ತಿ, ರಾಷ್ಟ್ರೀಯ ಬಸವ ಪುರಸ್ಕಾರ ಯಾವ ಒಂದು ರಾಜ್ಯ ಸರ್ಕಾರ ನೀಡ್ತದೆ ಅಂತ ಕೇಳ್ತಾನೆ? ಬಸವ ಹುಟ್ಟಿದ ನಾಡು ಯಾವುದು? ನಮ್ಮ ಬಾಗೇವಾಡಿ, ನಮ್ಮ ಬಿಜಾಪುರ ಜಿಲ್ಲಾ ಅಂತ ಹೇಳ್ತೀವಿ. ಸೊ ನಮ್ಮ ಕರ್ನಾಟಕ ರಾಜ್ಯ ಬಸವ ಪ್ರಶಸ್ತಿ, ಬಸವ ಪುರಸ್ಕಾರ, ರಾಷ್ಟ್ರೀಯ ಬಸವ ಪ್ರಶಸ್ತಿಯನ್ನು ಕೊಡ್ತದೆ. ಸರ್ ಇದು ಕೂಡ ನಿಮಗೆ ಗೊತ್ತಿರಲಿ, ಕೇಳ್ಬೋದು, ಕೇಳ್ತಾನೆ, ಇಂಪಾರ್ಟೆಂಟ್ ಇದೆ. ಒಂದು ಕಾಳಿದಾಸ ಅಂದರೆ ಮಧ್ಯಪ್ರದೇಶ ಅಂತ ಹೇಳಬೇಕು. ಆ್ಯಂಡ್ ದೆನ್ ಈ ಒಂದು ನಂದಿ ಪ್ರಶಸ್ತಿ ಅಂತ ಕೇಳಿದ್ರೆ ನೀವು ಆಂಧ್ರ ಪ್ರದೇಶ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಬಸವ ಪ್ರಶಸ್ತಿ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕ ಅಂತ ಹೇಳಬೇಕಾಗುತ್ತೆ. ಇಷ್ಟು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಕಾಳಿದಾಸ ಸಮ್ಮಾನ ಪ್ರಶಸ್ತಿ 2024ರಲ್ಲಿ ಯಾರಿಗೆ ನೀಡಲಾಗಿದೆ ಅಂತ ಕೇಳ್ತಾನೆ? ನಮ್ಮ ಮೈಸೂರಿನವರೇ ಆಗಿರ್ತಕ್ಕಂಥ ಗಂಜೀಫಾ ಅವರಿಗೆ ನೀಡಲಾಗಿದೆ. ಸರಿನಾ? ಗಂಜೀಫಾ ಅಂತ ಅವ್ರಿಗೆ ಕರಿತೀವಿ ನಾವು ಪ್ರೀತಿಯಿಂದ. ಸೊ ಆ ಗಂಜೀಫಾ ಅವರಿಗೆ ಈ ಒಂದು ಕಾಳಿದಾಸ ಸಮ್ಮಾನ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮಲ್ಲಿಯೂ ಕೂಡ ನಿಮಗೆ ಇದನ್ನು ಕೇಳ್ಬೋದು, ಗಂಜೀಫಾ ಯಾಕೆ ಅಂತಂದರೆ ಸೊ ನಮ್ಮ ಕರ್ನಾಟಕದವರು ಇದ್ದಾರೆ, ಅವರಿಗೆ ಪ್ರಶಸ್ತಿ ಸಿಕ್ಕಿದೆ. ಸೊ ಬಾನು ಮುಷ್ತಾಕ್ ಅವ್ರದ್ದು ಕೇಳ್ತಾನೆ. ಬಟ್ ನಿಮಗೆ ಡೈರೆಕ್ಟಾಗಿ ಕೇಳಲ್ಲ, ಏನಂತ ಈ ಬಾನು ಮುಷ್ತಾಕ್ ಅವರು ಯಾವ ಪ್ರಶಸ್ತಿ ತೊಗೊಂಡ್ರು ಅಂತ, ಇಲ್ಲಾಂದರೆ ಈ ಪ್ರಶಸ್ತಿ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡು ಯಾರಿಗೆ ಸಿಕ್ಕಿದೆ ಅಂತ. ಹಾಗೆ ನೀವು ಎಕ್ಸ್ಪೆಕ್ಟೇ ಮಾಡಬೇಡಿ. ಸರಿನಾ? ಸ್ವಲ್ಪ ಅದರಲ್ಲಿ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಲೈಕ್ ಇವಾಗ ಅದ್ರ ಕನ್ನಡದಲ್ಲಿ ಆ ಪುಸ್ತಕದ ಹೆಸರೇನು ಅಂತ ಕೇಳ್ಬೋದು. ಎದೆ ಹೆಣತೆ ಅಂತ ಆಗುತ್ತೆ, ಇಲ್ಲಾಂದರೆ ಹೃದಯ ದೀಪ ಅಂತ ಹಾಗೆ ಟ್ರಾನ್ಸ್ಲೇಟ್ ಮಾಡಿ ಕೊಡ್ಬೋದು. ಇಲ್ಲ ಅಂತಂದರೆ ಆ ಒಂದು ಕನ್ನಡ ಬುಕ್ಕನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದವ್ರು ಯಾರು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ದೀಪಾ ಬಸ್ತಿ ಅಂತ. ಸರಿನಾ? ಸೊ ದೀಪಾ ಬಸ್ತಿ ಅಂತ ಕೇಳ್ತಾನೆ. ಇಲ್ಲ ಅಂತಂದರೆ ಈ ಬೂಕರ್ ರಿಲೇಟೆಡ್ ನಿಮಗೆ ಹಿಂದೆ ಒಂದು ಕೇಳ್ಬೋದು ಯಾವುದಾದ್ರೂ. ಮೀನ್ಸ್ ಇದಕ್ಕಿಂತ ಹಿಂದೆ ಇಂಟರ್ನ್ಯಾಷನಲ್ ಬೂಕರ್ ಯಾರಿಗೆ ಸಿಕ್ಕಿದೆ? 2022ರಲ್ಲಿ ಒಬ್ರಿಗೆ ಸಿಕ್ಕಿದೆ. ಯಾರಿಗೆ? ಗೀತಾಂಜಲಿ ಶ್ರೀ ಅಂತ ಹೇಳ್ತೀವಿ. ಗೀತಾಂಜಲಿ ಶ್ರೀ ಅವರ ಯಾವ ಪುಸ್ತಕಕ್ಕೆ ಸಿಕ್ಕಿದೆ ಅಂತ ಕೇಳ್ತಾನೆ? ಟಾಂಬ್ ಆಫ್ ಸ್ಯಾಂಡ್ ಅಂತ ಹೇಳ್ತೀವಿ. ಸರಿನಾ? ಟಾಂಬ್ ಆಫ್ ಸ್ಯಾಂಡ್ ಅನ್ನುವ ಪುಸ್ತಕಕ್ಕೆ ದೊರೆತಿದೆ. ಸೊ ಹಾಗಾದ್ರೆ ಟಾಂಬ್ ಆಫ್ ಸ್ಯಾಂಡ್ ಯಾವ ಭಾಷೆಯ ಮೂಲ ಪುಸ್ತಕ ಅಂತ ಕೇಳ್ಬೋದಲ್ಲ, ಅವಾಗ ಹೇಳಬೇಕಾಗುತ್ತೆ ಹಿಂದಿ ಭಾಷೆ ಅಂತ. ಸರಿನಾ? ಸೊ ಬಾನು ಮುಷ್ತಾಕ್ ಒಂದನ್ನೇ ನೀವು ನೆನ್ಪಿಟ್ಕೊಂಡಿದ್ರೆ ಅದನ್ನ ಲಕ್ಷಾಂತರ ಜನ ಹುಡುಗರು ನೆನ್ಪಿಟ್ಟಿದ್ದಾರೆ. ಅದನ್ನ ಹೊರತಾಗಿ ಏನು ನೆನ್ಪಿಟ್ಕೊಂಡಿದ್ದೀರಾ ಅಂತಾನೆ ಕೇಳೋದವನು.
ಸರಿನಾ. ಸೊ ಕ್ವಶನ್ ತೆಗೆಯೋನು ಸ್ವಲ್ಪ ಹುಚ್ಚ ಇರ್ತಾನೆ, ಸೊ ನಾವು ಕೂಡ ಸ್ವಲ್ಪ ಹುಚ್ಚಿರ್ತಾರ ಓದಬೇಕಾಗತ್ತೆ ಹಿಂದೆ ಇರೋದು, ಸರಿ ಇದು ಗೊತ್ತಿರಲಿ ನಿಮಗೆ. ಬಟ್ ಇಲ್ಲಿ ಕಾಳಿದಾಸ ಸಮ್ಮಾನ ಪ್ರಶಸ್ತಿ 1980 ಇವರಿಗೆ ಸಿಕ್ಕಿದ್ದು 1983ರಲ್ಲಿ. ಆ್ಯಂಡ್ ದೆನ್ ಈ ಒಂದು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರೋದು ಯಾವಾಗ ಅಂದರೆ 1967ರಲ್ಲಿ. ಆ್ಯಂಡ್ ದೆನ್ ಈ ಒಂದು 1956ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಇವರಿಗೆ ನೀಡಲಾಗ್ತದೆ. ನಮ್ಮ ಭಾರತ ಸರ್ಕಾರದ ನೀಡ್ತಕ್ಕಂತಹ 3ನೇ ಅತ್ಯುನ್ನತ ಪ್ರಶಸ್ತಿ ಅಂತ ನಾವು ಹೇಳ್ತೀವಿ. ಸರ್ ಹಾಗಾದರೆ ಮೂರನೇದು ಅಂದರೆ ಮೊದಲನೇದು ಎರಡನೇದು ಯಾವ್ದು ರೀ ಸರ್ ಕೇಳ್ಬೋದಲ್ಲ. ಮೊದಲನೇದು ಭಾರತ ರತ್ನ ಪ್ರಶಸ್ತಿ, ಆ್ಯಂಡ್ ದೆನ್ ಎರಡನೇದು ಯಾವುದು ಅಂತಂದರೆ ಪದ್ಮ ವಿಭೂಷಣ ಪ್ರಶಸ್ತಿ, ಮೂರನೇದು ಪದ್ಮಭೂಷಣ ಪ್ರಶಸ್ತಿ, ನಾಲ್ಕನೇದು ಪದ್ಮಶ್ರೀ ಪ್ರಶಸ್ತಿ ಅಂತ ಹೇಳ್ತೀವಿ. ಪಾಕಿಸ್ತಾನದ ದ ಗ್ರೇಟ್ ಪ್ರಶಸ್ತಿ ಯಾವುದು ಹೇಳ್ಬೋದಾ? ಪಾಕಿಸ್ತಾನ್ ಕಿ ನಿಶಾನಿ ಅಂತ ಬರುತ್ತೆ, ಸರಿನಾ. ಪಾಕಿಸ್ತಾನ್ ಕಿ ನಿಶಾನಿ. ಸೊ ಇವಾಗ ಒಂದು ನಿಮಗೆ ಕ್ವಶನ್ ಕೇಳ್ತೀನಿ, ನಮ್ಮ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂತಹ ಯಾವ ವ್ಯಕ್ತಿ ಪಾಕಿಸ್ತಾನದ ಅತ್ಯಂತ ಶ್ರೇಷ್ಠ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂತಹ ಪಾಕಿಸ್ತಾನ್ ಕಿ ನಿಶಾನಿ ಅನ್ನುವ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದಾ? ಸೊ ಈ ಕಾಂಗ್ರೆಸ್ನ ಹೊರತುಪಡಿಸಿ ಮೊದಲ ಸಾರಿ PM ಆಗ್ತಾರೆ. ಸೊ ಆ ವ್ಯಕ್ತಿ ಹೆಸರೇನು, ಆ ವ್ಯಕ್ತಿ ಪಡೆದುಕೊಂಡಿದ್ರಾ ಅಥವಾ ಇಲ್ವಾ ಅಂತ ನೀವು ಕಾಮೆಂಟ್ ಮಾಡಿ, ಸರಿನಾ. ಸೊ ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ ಅಂತ, ಸೊ ಏನಿದೆ, ಡ್ಯಾಶಕ್ಕೂ ಮುನ್ನ ಭಾರತವು ಜನಸಂಖ್ಯಾ ಪರಿವರ್ತನೆಯ ಮೊದಲ ಹಂತದಲ್ಲಿತ್ತು ಅಂತ ಹೇಳಿದ್ದಾನೆ. ಇವಾಗ ಜನಸಂಖ್ಯಾ ವಿಭಜನಾ ವರ್ಷ ಅಂತ ನಾವು ಯಾವುದನ್ನು ಕರಿತೀವಿ? 1921 ಮುಗಿಯಿತು. 1921ರ ನಂತರ ಈ ಒಂದು ಸ್ಟೆಬಿಲಿಟಿ ಬರುತ್ತೆ ಪಾಪ್ಯುಲೇಷನಲ್ಲಿ, ಮೀನ್ಸ್ ಏರಿಕೆ ಸ್ವಲ್ಪ 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 ಇಲ್ಲಾಂದರೆ ಹೀಗೆ ಅಂತ ಹೋಗುತ್ತೆ ಗ್ರಾಫ್. ಅದಕ್ಕಿಂತ ಮುಂಚೆ ಹೇಗಿತ್ತು ಅಂದರೆ 1921ಗಿಂತ ಮುಂಚೆ ಹೋಗೋದು ಇಳಿಯೋದು, ಹೋಗೋದು ಇಳಿಯೋದು, ಹೋಗೋದು ಇಳಿಯೋದು ಹೀಗಿತ್ತು, ಸರಿನಾ. ಸೊ ಅದಕ್ಕಿಂತ ಮುಂಚೆ 1921 ಅದಕ್ಕೆ ನಾವು ಏನಂತ ಕರಿತೀವಿ, ಈ ಒಂದು ಜನಸಂಖ್ಯಾ ವಿಭಜನಾ ವರ್ಷ ಅಂತ ಕರಿತೀವಿ. ಸೊ ಅದಕ್ಕೆ ಇಲ್ಲಿ ಸಿಂಪಲ್ ಹಾಕಿದ್ರೆ ಸಾಕು. ಆ್ಯಂಡ್ ದೆನ್ ಜನಸಂಖ್ಯಾ ನೀತಿ ಯಾವಾಗ ಬಂತು ಅಂತ ಕೇಳ್ತಾನೆ, ಪಾಪ್ಯುಲೇಷನ್ ಆ್ಯಕ್ಟ್ ಯಾವಾಗ ಬಂತು ಅಂತ ಕೇಳ್ತಾನೆ, ಸರಿ. ಅವಾಗ ನೀವು ಹೇಳಬೇಕಾಗಿರೋದು ಜನಸಂಖ್ಯಾ ನೀತಿ 2000 ಇಸ್ವಿಯಲ್ಲಿ ಜನಸಂಖ್ಯಾ ನೀತಿ ಬರ್ತದೆ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ, ಸರಿನಾ. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಯಾವಾಗ ಬಂತು ಅಂತ ಕೇಳ್ತಾನೆ, ಇದೇ ಒಂದು 2000ದಲ್ಲೇ ಬರುತ್ತೆ ರೀ, ಸರಿನಾ. ಸೊ ಕೆಲವೊಬ್ಬರದ್ದು ಡೇಟ್ ಆಫ್ ಬರ್ತ್ ಕೂಡ ಇರುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಮೀನ್ಸ್ ನಿಮ್ಮ ಡೇಟ್ ಆಫ್ ಇಯರಲ್ಲಿ, ಸರಿನಾ, ಬರ್ತ್ ಆಫ್ ಇಯರಲ್ಲಿ ಯಾವ್ದ್ಯಾವ್ದು ಏನೇನಾಗಿದಾವಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ. ಸಾಕಷ್ಟು ಕೇಳೋ ಚಾನ್ಸಸ್ ಇರುತ್ತೆ. 2000ದಲ್ಲಿ ಸಾಕಷ್ಟು ಆಗಿದೆ, 2002ರಲ್ಲಾಗಿದೆ, 2003ರಲ್ಲಾಗಿದೆ, ಮತ್ತು 2004, 2005ರಲ್ಲಿ ಕೂಡ ಆಗಿದೆ, ಸರಿನಾ. ಅದನ್ನು ನೆನ್ಪಿಟ್ಕೊಳ್ಳಿ ಸಾಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಯಾವ ಪಂಚವಾರ್ಷಿಕ ಯೋಜನೆಯನ್ನು ಇಂದಿರಾ ಗಾಂಧಿ ಅವರ ನಾಯಕತ್ವದಲ್ಲಿ ಆರಂಭಿಸಲಾಗಿತ್ತು ಅಂತ ಕೇಳಿದ್ದಾನೆ, ಸರಿನಾ. ಇಂದಿರಾ ಗಾಂಧಿ ಅವರ ನಾಯಕತ್ವದಲ್ಲಿ ಯಾವ ಒಂದು ಪಂಚವಾರ್ಷಿಕ ಯೋಜನೆ ಆರಂಭ ಆಗುತ್ತೆ? ಸೊ ಇವರು ಯಾವ ಒಂದು ಸಮಯದಲ್ಲಿ ಬರ್ತಾರೆ, ಯಾವ ಒಂದು ವರ್ಷ ಇವರು ಪ್ರಧಾನಮಂತ್ರಿ ಆಗ್ತಾರೆ? 1969ರಲ್ಲಿ ಇವರು ಪ್ರಧಾನಮಂತ್ರಿ ಆಗ್ತಾರಲ್ವಾ. ಸೊ ಹಾಗಾದರೆ 1969ರಲ್ಲಿ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಆರಂಭ ಆಗ್ತದೆ? 1969ರಲ್ಲಿ 4ನೇ ಪಂಚವಾರ್ಷಿಕ ಯೋಜನೆ ಆರಂಭ ಆಗುತ್ತೆ. ಸೊ ಮೊದಲನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನು? 51ರಿಂದ 56 ಅಂತ ಹೇಳ್ತೀವಿ. ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನು? 56ರಿಂದ 61 ಅಂತ ಹೇಳ್ತೀವಿ. ಮೂರನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನು? 61ರಿಂದ 66 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನು? 69ರಿಂದ 74. ಸರ್ ನಡುವೆ 3 ವರ್ಷ ಬಿಟ್ಟಿರಲ್ಲ, ಯಾಕೆ? ಅಲ್ಲಿ ಮೊದಲ ಯೋಜನಾ ರಜಾವಧಿ ಅಂತ ಕರಿತೀವಿ, ಸರಿನಾ. ಮೊದಲ ಯೋಜನಾ ರಜಾವಧಿಯ ಕಾಲ ಎಷ್ಟು ಅಂತ ಕೇಳ್ತಾನೆ, ಸರಿನಾ. ವರ್ಷ ಎಷ್ಟು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು 1966ರಿಂದ 69 ಮೊದಲ ಯೋಜನಾ ರಜಾವಧಿ ಅಂತ ಹೇಳಬೇಕಾಗತ್ತೆ, ಸರಿನಾ. ಸಿಂಪಲ್ ಆಗಿ ಎಷ್ಟು ನೆನ್ಪಿಟ್ಕೊಂಡ್ಬಿಡಿ. 3 ವರ್ಷ ಅಲ್ಲಿ ಗ್ಯಾಪ್ ಆಯ್ತಾ? ಓಕೆ, ಗ್ಯಾಪ್ ಆಗುತ್ತೆ. ಸೊ ಅದೇ 66ರಿಂದ 69ರಲ್ಲೇ ಈ ಹಸಿರು ಕ್ರಾಂತಿಯು ಕೂಡ ಬಂದಿರ್ತದೆ. ನಾವು ಏನು ಹೇಳ್ತೀವಿ, 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹಸಿರು ಕ್ರಾಂತಿ ಬರುತ್ತೆ ಅಂತ ಹೇಳ್ತೀವಿ. ಬಟ್ ಆ್ಯಕ್ಚುಲಿ ಅದನ್ನು ಹೇಳೋದು ಎಷ್ಟು ಅಂದರೆ 66ರಿಂದ 69 ಅಂತಲೇ ಹೇಳಬೇಕು, ಸರಿನಾ. ಸೊ 66ರಿಂದ 69ರಲ್ಲಿ ಹಸಿರು ಕ್ರಾಂತಿ ಬರುತ್ತೆ ಈ ಒಂದು ಪಂಜಾಬ್ ಮತ್ತು ಹರಿಯಾಣ ಭಾಗದಲ್ಲಿ. ಯಾರು ತರ್ತಾರೆ? MS ಸ್ವಾಮಿನಾಥನ್ ಮತ್ತು ಸುಬ್ರಹ್ಮಣ್ಯ ಅವರು ತರ್ತಾರೆ. ಸೊ ಯಾವ ಬೆಳೆಗಳ ಮೇಲೆ ಫೋಕಸ್ ಮಾಡಿರ್ತಾರೆ ಅವರು? ಈ ಭತ್ತ ಮತ್ತು ಗೋಧಿಯ ಮೇಲೆ ಫೋಕಸ್ ಮಾಡಿರ್ತಾರೆ. ಯಾವ ಥರ ಸೀಡ್ಗಳಿರ್ತದೆ? ಹೈ ಈಲ್ಡ್ ವೆರೈಟಿ ಸೀಡ್ಸ್, ಸರಿನಾ. ಇಲ್ಲಾಂದರೆ ಪ್ರೋಗ್ರಾಮ್ ಹೆಸರು ಕೇಳಿದ್ರೆ ಹೈ ಈಲ್ಡ್ ವೆರೈಟಿ ಪ್ರೋಗ್ರಾಮ್ ಅಂತ ಹೇಳಬೇಕಾಗುತ್ತೆ. HYVPಯ ಫುಲ್ ಫಾರ್ಮ್ ಕೇಳ್ತಾನೆ, ಅಥವಾ HYVPನ ಇಲ್ಲಾಂದರೆ HYKPನ ಹೀಗೆ ಏನಾದರೂ ಕೊಡ್ತಾನೆ, ಅವಾಗ HYVP ಅಂತ ಹೇಳಬೇಕಾಗುತ್ತೆ, ಸರಿನಾ. ಇಲ್ಲಾಂದರೆ HYVS ಅಂತ, ಹೈ ಈಲ್ಡ್ ವೆರೈಟಿ ಸೀಡ್ಸ್ ಇಲ್ಲಾಂದರೆ ಹೈ ಈಲ್ಡ್ ವೆರೈಟಿ ಪ್ರೋಗ್ರಾಮ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ 5ನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನು? ಅವಾಗ 74ರಿಂದ 79 ಅಂತ ಹೇಳಬೇಕಾಗುತ್ತೆ. ಸರ್ ಇಲ್ಲ ಸರ್ 78 ಅಂತ ಓದಿದ್ದೀನಿ ನಾನು. ಹೌದು 78 ಅಂತ ಓದಿರ್ತೀರ. ಯಾಕೆಂದರೆ 1 ವರ್ಷಕ್ಕಿಂತ ಮುಂಚೆನೇ ಅದು ರದ್ದತಿ ಆಗ್ತದೆ. ಬಿಕಾಸ್ ವೈ? ಯಾಕಂದರೆ ಮುರಾರ್ಜಿ ದೇಸಾಯಿ ಅವರ ಸರ್ಕಾರ ಬರುತ್ತೆ, ಜನತಾ ಸರ್ಕಾರ ಬರುತ್ತೆ. ಆ ಜನತಾ ಸರ್ಕಾರದವರಿಗೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಇಷ್ಟ ಆಗಲ್ಲ. ಸೊ ಇವಾಗ ಇಫ್ ಏನಾದರೂ ಇವತ್ತೇ BJP ಸರ್ಕಾರ ಬಿದ್ದೋಯ್ತು ಅಂತ ಅನ್ಕೊಳ್ಳಿ, ಕಾಂಗ್ರೆಸ್ ಬಂತು ಅಂತ ಅನ್ಕೊಳ್ಳಿ, ಇಲ್ಲಾಂದರೆ ಆಮ್ ಆದ್ಮಿ ಪಾರ್ಟಿ ಅಂತ ಬಂತು ಅಂತ ಅನ್ಕೊಳ್ಳಿ, BJP ತಂದಿರತಕ್ಕಂಥ ಎಷ್ಟೋ ಸ್ಕೀಮ್ಗಳದು ಒಳ್ಳೇದಿರಲಿ ಕೆಟ್ಟದಿರಲಿ ಅದನ್ನು ಕಿತ್ತೋಗಿತಾರೆ ಮೊದಲು ಕಾಂಗ್ರೆಸ್ದವರು ಅಷ್ಟೇ. ಸೊ ಆ ರೀತಿ ಪಂಚವಾರ್ಷಿಕ ಯೋಜನೆಗಳನ್ನು ಕೂಡ ಕಿತ್ತೋಗಿದವರು ಯಾರು ಅಂತಂದರೆ ಜನತಾ ಸರ್ಕಾರ. ಸೊ ಆ ಜನತಾ ಸರ್ಕಾರದ ಪ್ರಧಾನಮಂತ್ರಿ ಯಾರು ಅಂತಂದರೆ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಯಾರು ಅಂದರೆ ಮುರಾರ್ಜಿ ದೇಸಾಯಿ ಅಂತ ನಾವು ಹೇಳ್ತೀವಿ, ಸರಿನಾ. ಸೊ ಇವ್ರ ಹೆಸರು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್
ಆರನೇ ಪಂಚವಾರ್ಷಿಕ ಯೋಜನೆ, ಆರನೇ ಪಂಚವಾರ್ಷಿಕ ಯೋಜನೆ ಯಾವಾಗ? 80ರಿಂದ 85. ಏಳನೇದು ಯಾವಾಗ? 85ರಿಂದ 90. ಆ್ಯಂಡ್ ದೆನ್ 8ನೇ ಪಂಚವಾರ್ಷಿಕ ಯೋಜನೆ ಯಾವಾಗ? 8ನೇ ಪಂಚವಾರ್ಷಿಕ ಯೋಜನೆಯಲ್ಲೂ ಕೂಡ ಅಲ್ಲಿ ಸ್ವಲ್ಪ ಮಜಾ ಇದೆ. ಏನಿದೆ? 1992ರಿಂದ 97. ಸರ್ ಮತ್ತೆ ಇಲ್ಲಿ 2 ವರ್ಷ ಬಿಟ್ರಿ ಸರ್, ನೆನಪಾರ್ದ್ರಿ ನೀವು? ಹೌದು, ನೆನಪಾರ್ದೆ. ಯಾಕೆ ಅಂದರೆ ಅಲ್ಲಿ 2ನೇ ಯೋಜನಾ ರಜಾವಧಿ ಅಂತ ಕೊಡ್ತಾರೆ. ಸರಿನಾ? 2ನೇ ಯೋಜನಾ ರಜಾವಧಿ ಯಾವಾಗ ಅಂದರೆ 1990ರಿಂದ 92. ಯಾಕೆ? ನಮ್ಮ ಭಾರತದ ಹತ್ರ GDP ಗ್ರೋತ್ ಇರಲಿಲ್ಲ, ಇನ್ನೊಂದು ದುಡ್ಡು ಇರಲಿಲ್ಲ. ಸೊ IMF ಹತ್ರ ಹೋದ್ವಿ ನಾವು 1991ಅಲ್ಲಿ. ನ್ಯೂ ಎಕನಾಮಿಕ್ ಪಾಲಿಸಿ ಅವರು ಹೇಳಿದ್ರು ನಮಗೆ. ಸೊ ಅವಾಗ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತೀವಿ, ಮತ್ತೆ ಮುಂದೆ ನಮ್ಮ ಹತ್ರ ದುಡ್ಡು ಬರುತ್ತೆ. 1992ಅಲ್ಲಿ ಮತ್ತೆ ಪಂಚವಾರ್ಷಿಕ ಯೋಜನೆಯನ್ನು ನಾವು ಪ್ರಾರಂಭವನ್ನು ಮಾಡ್ತೀವಿ. ಸರಿನಾ? ಸೊ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ 2 ಬಾರಿ ಈ ಒಂದು ಯೋಜನಾ ರಜಾವಧಿ ಅಂತ ಘೋಷಣೆ ಮಾಡಿದ್ದಾರೆ. ಬಟ್ 3 ಬಾರಿ ಅಲ್ಲ ಸರ್. ಮತ್ತೆ 79ರಿಂದ 80 1 ವರ್ಷ ಖಾಲಿ ಉಳಿದಿದೆಯಲ್ಲ. 78ರಿಂದ 80ರವರೆಗೂ ಅಲ್ಲಿ 2 ವರ್ಷ ಖಾಲಿ ಉಳಿದಿದೆಯಲ್ಲ. ಅಲ್ಲಿ ರೋಲಿಂಗ್ ಪ್ಲಾನ್ ಅಂತ ಬರ್ತವೆ. ಸರಿನಾ? 2 ವರ್ಷ ಉರುಳುವ ಯೋಜನೆ ಅಥವಾ ರೋಲಿಂಗ್ ಪ್ಲಾನ್ ಅಂತ ಬರ್ತವೆ. ಸರಿನಾ? ಆ ರೋಲಿಂಗ್ ಪ್ಲಾನನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಹೆಸರು ಏನಂತ ಹೇಳ್ಬೋದಾ ನೀವು ಯಾರಾದರೂ? ಗುರ್ನಾರ್ ಅಥವಾ ಗಿನ್ನಾರ್ ಮಿರ್ಡಾಲ್ ಅಂತ ಬರ್ತಾರೆ. ಸರಿನಾ? ಗಿನ್ನಾರ್ ಮಿರ್ಡಾಲ್ ಅನ್ನುವ ವ್ಯಕ್ತಿ ಏನು ಮಾಡ್ತಾರೆ? ಈ ರೋಲಿಂಗ್ ಪ್ಲಾನ್ ಅನ್ನು ಕೊಡ್ತಾರೆ. ಸೊ ಆ 2 ವರ್ಷ ರೋಲಿಂಗ್ ಪ್ಲಾನ್ ಕೂಡ ಇರ್ತದೆ. ಸೊ ನಿಮಗೆ ಕೇಳ್ಬೋದು ರೋಲಿಂಗ್ ಪ್ಲಾನ್ ಯಾವಾಗ ಬಂತು ಅಂತ? 1978ರಿಂದ 80ರಲ್ಲಿ ಬರುತ್ತೆ ಸರ್ ಅಂತ ನೀವು ಹೇಳಬೇಕಾಗುತ್ತೆ. ಸರಿನಾ? ಸರ್ ಮೇಡಮ್ ಆ ಥರ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಇವಾಗ ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯಲ್ಲಿತ್ತು? ಹೆರಾಲ್ಡ್ ಡೋಮರ್ ಮಾದರಿಯಲ್ಲಿತ್ತು. 2ನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯಲ್ಲಿತ್ತು? PC ಮಾಲ್ನೋಬಿಸ್ ಅವರ ಮಾದರಿಯಲ್ಲಿತ್ತು. 3ನೇ ಮತ್ತು 4ನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯಲ್ಲಿತ್ತು ಅಂತ ಕೇಳ್ತಾನೆ? DR ಗಾಡ್ಗಿಲ್ ಮಾದರಿಯಲ್ಲಿತ್ತು ಅಂತ. ಸರ್ ಇಲ್ಲ ಸರ್, 3ನೇದು ಇದೆ, ಇಲ್ಲಾಂದ್ರೆ 4ನೇದರಲ್ಲಿ ಇದೆ ಅಂತ ನೀವು ಹೇಳ್ಬಹುದು. ಕ್ವಶನ್ ಹೇಗೆ ಕೊಡ್ದೆ ನೀವು ಅಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಮೊದಲನೇದು 2ನೇದು ಫಿಕ್ಸ್ ಇದೆ. ಮೊದಲನೇದು ಹೆರಾಲ್ಡ್ ಡೋಮರು, 2ನೇದು PC ಮಾಲ್ನೋಬಿಸ್. ಬಟ್ 3ನೇದು ಅಂತ ಕೇಳಿದ್ರು ಕೂಡ ನೀವು ಈ DR ಗಾಡ್ಗಿಲ್ ಅಂತಾನೆ ಹೇಳಬೇಕಾಗುತ್ತೆ. ಅಂದರೆ 4ನೇದು ಅಂತ ಹೇಳಿದ್ರು ಕೂಡ ನೀವು DR ಗಾಡ್ಗಿಲ್ ಅಂತಾನೆ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಪ್ರಶ್ನೆ ಕೆಲವೊಂದ್ಸರಿ ಹಾಗೆ ಕೇಳಿದಾನೆ, ಕೆಲವೊಂದು ಹೀಗೆ ಕೇಳಿದಾನೆ. ಕೆಲವೊಂದ್ಸರಿ 4ನೇದು ಅಂತ ಕೊಟ್ಟನೆ ಈ DR ಗಾಡ್ಗಿಲ್ ಅಂತ ಕೊಟ್ಟಿದ್ದಾನೆ, ಕೆಲವೊಂದು 3ನೇ ಸರಿ ಅಂತಾನೆ ಕೊಟ್ಟೆ DR ಗಾಡ್ಗಿಲ್ ಅಂತ ಕೊಟ್ಟಿದ್ದಾನೆ. ಬಟ್ ಸ್ವಲ್ಪ ಡೆಪ್ತ್ ಆಗಿ ಕೇಳಿದ್ರೆ ಅಲ್ಲಿ ಏನು ಕೇಳ್ತಾನೆ? ಈ 8ನೇ ಪಂಚವಾರ್ಷಿಕ ಯೋಜನೆಯ 8th ಪಂಚವಾರ್ಷಿಕ ಯೋಜನೆ ಯಾವುದು? ಈ 1992ರಿಂದ 97 PV ನರಸಿಂಹರಾವ್ ಸ್ವಲ್ಪ ಹುಷಾರಾದ್ರು. ಅವಾಗ ಏನು ಮಾಡ್ತಾರೆ? ಮತ್ತೊಂದು ನಾವು ಯಾವುದಾದ್ರೂ ಒಬ್ರದ್ದು ಮಾದರಿ ತರಬೇಕಲ್ಲ ಅಂತ. ಅವಾಗ ಅವರಿಗೆ ಒಂದು ಹೆಸರು ಏನು ಬರುತ್ತೆ, ಒಬ್ಬ ವ್ಯಕ್ತಿಯ ಮಾದರಿ ಏನು ಬರುತ್ತೆ. ಯಾವುದು ಅಂದರೆ ಜಾನ್ W ಮಿಲ್ಲರ್ ಅಂತ ಹೇಳ್ತೀವಿ. ಸರಿನಾ? JWM ಜಾನ್ W ಮಿಲ್ಲರ್ ಅವರ ಮಾದರಿಯನ್ನು ತರ್ತಾರೆ 8ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಸರಿನಾ? ಇದನ್ನ ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಇದನ್ನು ಸಾಕಷ್ಟು ಬುಕ್ಗಳಲ್ಲಿ ಕೊಟ್ಟೂ ಇಲ್ಲ. ಆ್ಯಂಡ್ ದೆನ್ ಎಷ್ಟು ಟೀಚರ್ಸ್ಗಳು ಹೇಳೋದು ಇಲ್ಲ. ಸರಿನಾ? ಬಟ್ ನೀವು ಕೂಡ ಇದನ್ನು ಮಿಸ್ ಮಾಡ್ಕೊಂಡಿರ್ತೀರ. ಬಟ್ ಇದನ್ನು ಕೇಳಿದ್ದಾನೆ ಆಲ್ರೆಡಿ, ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. 8ನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯಲ್ಲಿತ್ತು ಅಂತ? ಜಾನ್ W ಮಿಲ್ಲರ್ ಮಾದರಿಯಲ್ಲಿತ್ತು. ಸೊ ಈ ಮಾದರಿಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತಾನೆ? PV ನರಸಿಂಹರಾವ್ ಅಂತ ನಾವು ಹೇಳ್ತೀವಿ. ಸರಿನಾ? ಹಾಗಾದರೆ PV ನರಸಿಂಹರಾವ್ ಅವರು ಯಾವ ರಾಜ್ಯದವರು? ಸರಿನಾ? ಯಾವ ಸ್ಟೇಟ್ ಅವರು ಅಂತ ಕಾಮೆಂಟ್ ಮಾಡಿ ಪ್ಲೀಸ್, ಕಾಮೆಂಟ್ ಮಾಡಿ ಇದೊಂದು. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ದೇಶದ ಒಟ್ಟು ದೇಶೀಯ ಉತ್ಪನ್ನವು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಡ್ಯಾಶ್ ಆರ್ಥಿಕತೆಯ ಬೇರೆ ಬೇರೆ ವಲಯಗಳಿಂದ ಉತ್ಪತ್ತಿಯಾಗಿದೆ ಅಂತ ಕೇಳಿದಾನೆ. ನಮ್ಮ ಭಾರತ ದೇಶದಲ್ಲಿ ಯಾವ್ಯಾವ ವಲಯ ಕಂಡುಬರುತ್ತೆ? ಸಿಂಪಲ್ ಆಗಿ ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಆ್ಯಂಡ್ ದೆನ್ ತೃತೀಯ ವಲಯ ಅಂತ ಹೇಳ್ತೀವಿ. ಪ್ರಾಥಮಿಕ ವಲಯದಲ್ಲಿ ಯಾವ್ದು ಕಂಡುಬರುತ್ತೆ? ಕೃಷಿ ಕಂಡುಬರುತ್ತೆ. ಓಕೆ, ಕೃಷಿ ಕಂಡುಬರುತ್ತೆ, ಮೀನುಗಾರಿಕೆ ಕಂಡುಬರುತ್ತೆ, ಗಣಿಗಾರಿಕೆ ಕಂಡುಬರುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ಈ ಕೃಷಿ ಅದರಲ್ಲಿ ಕಂಡುಬರುತ್ತೆ, ಪ್ರಾಥಮಿಕ ವಲಯದಲ್ಲಿ ಕಂಡುಬರುತ್ತೆ, ಗಣಿಗಾರಿಕೆ ಅದರಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಪ್ರಾಥಮಿಕ ವಲಯದಲ್ಲೇ ಕಂಡುಬರುತ್ತೆ, ಮೀನುಗಾರಿಕೆ ಅದರಲ್ಲಿ ಕಂಡುಬರುತ್ತೆ, ಪ್ರಾಥಮಿಕ ವಲಯದಲ್ಲೇ ಕಂಡುಬರುತ್ತೆ. ಆ್ಯಂಡ್ ದೆನ್ ಕೈಗಾರಿಕಾ ವಲಯ 2ನೇ ಅಥವಾ ದ್ವಿತೀಯ ವಲಯದಲ್ಲಿ ಕಂಡುಬರುತ್ತೆ. ಸರಿನಾ? ಸೆಕೆಂಡ್ ಸೆಕ್ಟರ್ ಅಂತ ಹೇಳ್ತೀವಿ, ಸೆಕೆಂಡ್ರಿ ಸೆಕ್ಟರ್ ಅಂತ, ಇಲ್ಲಾಂದರೆ ದ್ವಿತೀಯ ವಲಯ ಅಂತ ಹೇಳ್ತೀವಿ. ಸೊ ಈ ದ್ವಿತೀಯ ವಲಯದಲ್ಲಿ ಕೈಗಾರಿಕಾ ವಲಯ ಬರುತ್ತೆ. ಈ ಏನು ಕಂಪ್ನಿಗಳಿದಾವಲ್ವ ಬೆಂಗಳೂರಲ್ಲೆಲ್ಲವೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು, ನಾಟ್ IT ಕಂಪ್ನಿಗಳು, ಅವೆಲ್ಲವೂ ಕೂಡ ಬರೋದು ಇದರಲ್ಲಿ ಅಂದರೆ ಕೈಗಾರಿಕಾ ವಲಯದಲ್ಲಿ. ಬಟ್ IT ಕಂಪ್ನಿಗಳೆಲ್ಲವೂ ಕೂಡ ಬರೋದು ಇದರಲ್ಲಿ ಅಂದರೆ ಸೇವಾ ವಲಯದಲ್ಲಿ. ಸರಿನಾ? ಯಾವುದೂ ಕೂಡ ಒಂದು ಹ್ಯಾಂಡ್ ಮಟೀರಿಯಲ್ ಕೊಡೋದಿಲ್ಲ ಅವರು ಜಸ್ಟ್ ಅವರ ಬುದ್ಧಿಯನ್ನು ಶೇರ್ ಮಾಡ್ತಾರೆ. ಸರಿನಾ? ಸೊ ಅದನ್ನು ನಾವೇನಂತ ಕರಿತೀವಿ? ಸೇವಾ ವಲಯ ಅಂತ ಕರಿತೀವಿ, ಅಥವಾ ತೃತೀಯ ವಲಯ ಅಂತ ಕರಿತೀವಿ. ಸೊ ಈ 3 ವಲಯಗಳಿಂದ ನಮ್ಮ ಭಾರತದ GDP ಗ್ರೋತ್ ಆಗ್ತಾ ಇದೆ. ಸೊ ಇದಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡ್ತಕ್ಕಂಥ ವಲಯ ಯಾವುದು ಅಂತ ಕೇಳ್ತಾನೆ? ಇದೇ ಸೇವಾ ವಲಯ ಅತಿ ಹೆಚ್ಚು GDP ನೀಡ್ತಾ ಇದೆ. ಸೊ 1947ರ ನಂತರ ನಮ್ಮ ಭಾರತದ ಆರ್ಥಿಕತೆ ಯಾವುದರ ಮೇಲೆ ಅವಲಂಬಿತವಾಗಿತ್ತು ಅಂತ ಕೇಳ್ತಾನೆ? ಅವಾಗ ನೀವು ಸೇವಾ ವಲಯ ಅಂತ ಹೇಳೋಕ್ಕಾಗುತ್ತಾ? ನೋವೇ ಚಾನ್ಸ ಇಲ್ಲಲ್ಲ. ಅವಾಗ ಕೃಷಿ ವಲಯ ಅಂತ ಹೇಳಬೇಕಾಗುತ್ತೆ. ಸರಿನಾ? ಇದನ್ನು ನೆನ್ಪಿಟ್ಕೊಳ್ಳಿ. ಕೇಳ್ತಾನೆ ಈಗ 1947ನಿಂದ 1991ವರೆಗೂ ಆಲ್ಮೋಸ್ಟ್ ಕೃಷಿ ವಲಯದ ಮೇಲೆ ನಮ್ಮ ಭಾರತದ ಆರ್ಥಿಕತೆ ಡಿಪೆಂಡೆಂಟ್ ಆಗಿರುತ್ತೆ. ಆ್ಯಂಡ್ ದೆನ್ ಆಫ್ಟರ್ ದಟ್ 1991ನಿಂದ 2011ವರೆಗೂ ಅಲ್ಲಿ ಹೇಗಾಗುತ್ತೆ ಅಂದರೆ ಸ್ವಲ್ಪ ಕೈಗಾರಿಕಾ ವಲಯದ ಮೇಲೆ ಸ್ವಲ್ಪ ಏನಂತ ಹೇಳ್ತೀವಿ, ಬೆಂಬಲಿತವಾಗಿರುತ್ತದೆ. ಸರಿನಾ? ಆ್ಯಂಡ್ ದೆನ್ 2011ಇಂದ ಪ್ರಸ್ತುತ ಇಲ್ಲಿವರೆಗೂ ಏನಿದೆ ಅಂತಂದರೆ ಈ ಸೇವಾ ವಲಯದ ಮೇಲೆ ನಮ್ಮ GDP ಸ್ವಲ್ಪ ಆಸರೆಯಾಗಿ ನಿಂತ್ಕೊಂಡಿದೆ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಭಾರತದ ಯಾವ ರಾಜ್ಯವು 2023ರ FIH ಪುರುಷರ ಹಾಕಿ ವಿಶ್ವಕಪ್ನ ಆತಿಥ್ಯ ವಹಿಸಿತ್ತು ಅಂತ? ಯಾವ ರಾಜ್ಯ ಆತಿಥ್ಯ ವಹಿಸಿದೆ? ಈ ಒಡಿಶಾ ವಹಿಸಿತ್ತು. ಸರಿನಾ? ಒಡಿಶಾ ವಹಿಸಿತ್ತು. ಆ್ಯಂಡ್ ದೆನ್ ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಹೇಳ್ಬೋದಾ? ಇದ್ರ ಮೇಲೆ ಕ್ವಶನ್, ನೆಕ್ಸ್ಟ್ ಒಂದು ಕ್ವಶನ್ ಇದೆ, ಇದೇ ಒಂದು ಕ್ವಶನ್ ಪೇಪರಲ್ಲಿ, ಅಲ್ಲಿ ನಿಮಗೆ ಹೇಳಿರ್ತೀನಿ. ಬಟ್ ಇದನ್ನು ಬಿಟ್ಕೊಳ್ಳಿ.
ಇದನ್ನು ಬಿಟ್ಬಿಡಿ. ಬಟ್ ಇಲ್ಲಿ ನಾನು ಹೇಳೋದು ನೆನ್ಪಿಟ್ಕೊಳ್ಳಿ, ಏನು ಅಂದರೆ ಈಗ 2023 ಅಂದರೆ 2026ರಲ್ಲಿ ನೆಕ್ಸ್ಟ್ ಈ ಹಾಕಿ ವರ್ಲ್ಡ್ ಕಪ್ ನಡೀತಾ ಇದೆ. ಯಾವ ದೇಶಗಳು ಇದನ್ನು ಆತಿಥ್ಯ ವಹಿಸ್ತಾ ಇದ್ದಾವೆ ಅಂತ ಕೇಳ್ತಾನೆ. ಅವಾಗಲೂ ಹೇಳಬೇಕಾಗಿತ್ತು, ಒಂದು ಬೆಲ್ಜಿಯಂ ಅಂತ, ಇನ್ನೊಂದು ನೆದರ್ಲ್ಯಾಂಡ್ ಅಂತ. ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡಿನ ಸಿಟಿಗಳೇನಿದಾವಲ್ವಾ, ಈ 2026ರ ಪುರುಷರ ಹಾಕಿ ವಿಶ್ವಕಪ್ನ ಆತಿಥ್ಯವನ್ನು ವಹಿಸ್ತಾ ಇದ್ದಾವೆ, ಮೀನ್ಸ್ ಹಾಸ್ಟ್ ಮಾಡ್ತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ ಒಂದು 2026ರ ಪುರುಷರ ಹಾಕಿ ವಿಶ್ವಕಪ್ಗೆ ನಮ್ಮ ಭಾರತ ಅರ್ಹತೆ ಪಡ್ಕೊಂಡಿದೆಯಾ ಅಥವಾ ಇಲ್ವಾ ಅಂತ ಕೇಳಿದ್ರೆ ಹೌದು, ಅರ್ಹತೆಯನ್ನು ಪಡ್ಕೊಂಡಿದೆ. ಹೇಗೆ ಅರ್ಹತೆಯನ್ನು ಪಡ್ಕೊಳ್ತು? ಮೊನ್ನೆ ಒಂದು 10-15 ಡೇಸ್ ಹಿಂದ್ಗಡೆ ಒಂದು ಮ್ಯಾಚ್ ಆಯಿತು. ಯಾವ ಮ್ಯಾಚು? ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ ಅನ್ನುವ ಒಂದು ಟೂರ್ನಿ ಆಯಿತು, ಸರಿನಾ. ಎಲ್ಲಿದು ಆತಿಥ್ಯ ವಹಿಸಿತ್ತು? ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ ಯಾವ ಒಂದು ದೇಶದಲ್ಲಿ ಆತಿಥ್ಯ ವಹಿಸಿತ್ತು ಅಂತ ಕೇಳ್ತಾನೆ, ಸರಿನಾ. ಇದನ್ನು ಆತಿಥ್ಯ ವಹಿಸಿರ್ತಕ್ಕಂತಹ ರಾಜ್ಯ ಯಾವುದು ಅಂದರೆ ಬಿಹಾರ ರಾಜ್ಯ. ಬಿಹಾರದ ರಾಜಗೃಹ ಅಂತ ಹೇಳ್ತೀವಿ. ಆ ರಾಜಗೃಹ ಅಂತ ಹೇಳ್ತೀವಿ, ಸರಿನಾ. ಆ ರಾಜಗೃಹದಲ್ಲಿ ಫೈನಲ್ ಮ್ಯಾಚ್ ನಡೀತದೆ. ಫೈನಲ್ ಮ್ಯಾಚ್ನಲ್ಲಿ ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂದರೆ ಇಂಡಿಯಾ ತಂಡ. ಇಂಡಿಯಾ ತಂಡ 4ನೇ ಬಾರಿ ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ಪನ್ನು ಗೆದ್ದುಕೊಂಡು ಈ ಒಂದು 2026ರ ಹಾಕಿ ವರ್ಲ್ಡ್ ಕಪ್ಗೆ ಅರ್ಹತೆಯನ್ನು ಪಡೆದುಕೊಂಡಿದೆ, ಸರಿನಾ. ಸೊ ಈ ಒಂದು ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ಪಲ್ಲಿ ಫೈನಲ್ ಮ್ಯಾಚಲ್ಲಿ 2 ಗೋಲ್ಗಳನ್ನು ಹೊಡೆದು ದಿಲ್ಲನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ದಿಲ್ಪ್ರೀತ್ ಸಿಂಗ್, ಸರಿನಾ. ಸೊ ಕೇಳ್ಬೋದು, ನಿಮಗೆ ಪ್ರಶ್ನೆ ಕೇಳ್ತಾನೆ, ಸ್ವಲ್ಪ ಡೆಪ್ತಾಗಿ ಕೇಳಿದಾಗ ಕೇಳ್ತಾನೆ. ಸೊ ಈ ರೈಲ್ವೆ ಎಕ್ಸಾಮ್ನಲ್ಲಿ ಆ್ಯಂಡ್ ದೆನ್ CHSL ಮತ್ತು MTS ಎಕ್ಸಾಮಲ್ಲಿ ಕೇಳೋದಾರೆ ದಿಲ್ಪ್ರೀತ್ ಸಿಂಗ್ ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಸರಿನಾ. ದಿಲ್ಲನ್ನು ಗೆದ್ದುಬಿಟ್ರು, ಸಖತ್ತಾಗಿದ್ದರಲ್ಲಿ 2 ಗೋಲನ್ನು ಇವರೇ ಮಾಡ್ತಾರೆ, ಸರಿನಾ. ಇದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಫಸ್ಟ್ ಹಾಕಿ ವರ್ಲ್ಡ್ ಕಪ್ ಎಲ್ಲಿ ನಡೆದಿತ್ತು ಹೇಳ್ಬೋದು ಯಾರಾದರೂ? ಫಸ್ಟ್ ಹಾಕಿ ವರ್ಲ್ಡ್ ಕಪ್ ಎಲ್ಲಿ ನಡೆದಿತ್ತು ಅಂತ ಹೇಳಿ. ಆ ಫಸ್ಟ್ ಹಾಕಿ ವರ್ಲ್ಡ್ ಕಪ್ ಯಾವಾಗ ನಡೆದಿತ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಯಾವಾಗ ಅಂದರೆ 1971ರಲ್ಲಿ ನಡೀತದೆ. ಸೊ ಹಾಗಾದರೆ ಮೊದಲ ಹಾಕಿ ವರ್ಲ್ಡ್ ಕಪ್ನ ಮೊದಲ ಆವೃತ್ತಿಯ ವಿಜೇತ ತಂಡ ಯಾವುದು ಅಂತ? ಯಾರು? ನಮ್ಮ ಮಿತ್ರ ಪಾಕಿಸ್ತಾನ, ಸರಿನಾ. ಪಾಕಿಸ್ತಾನ ದೇಶ ಏನಿದೆ ಅಲ್ವಾ, 1971ರ ಮೊದಲ ಪುರುಷರ ಹಾಕಿ ವಿಶ್ವಕಪ್ನ ಕಿರೀಟವನ್ನು ತನ್ನ ಮುಡಿಗೆ ಏರಿಸ್ಕೊಳ್ತದೆ 1971ನಲ್ಲಿ. ಓಕೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನಮ್ಮ ಭಾರತ ದೇಶ ಪಡ್ಕೊಳ್ಳಿಲ್ವಾ ಸರ್? ನಮ್ಮ ಭಾರತ ದೇಶ ಮೊದಲು ಯಾವಾಗ ಪಡ್ಕೊಳ್ತು ಕೇಳಿದಾನ? ಹೌದು ಕೇಳಿದಾನೆ, SSCಯಲ್ಲಿ ಸಾಕಷ್ಟು ಸರಿ ಕೇಳಿದಾನಲ್ಲ. ಆ್ಯಂಡ್ ದೆನ್ ಆರ್ಮಿ ಎಕ್ಸಾಮ್ಸಲ್ಲಿ ಸ್ಪೆಷಲಿ BSF ಏನು ಎಕ್ಸಾಮ್ ನಡೆಸ್ತಾರಲ್ವಾ, ಲೈಕ್ ಹೆಡ್ ಕಾನ್ಸ್ಟೇಬಲ್ ಆ್ಯಂಡ್ ದೆನ್ ಸಮ್ ಲಿಮಿಟೆಡ್ ಪೋಸ್ಟ್ ಬಿಟ್ಟು ಎಕ್ಸಾಮ್ ನಡೆಸ್ತಾರಲ್ಲ, ಆ ಎಕ್ಸಾಮ್ಗಳಲ್ಲೆಲ್ಲವೂ ಕೂಡ ಈ ಪ್ರಶ್ನೆ ಕೇಳಿದ್ದಾನೆ. 1975ಯಲ್ಲಿ ಫಸ್ಟ್ ಟೈಮ್ ನಮ್ಮ ಇಂಡಿಯಾ ಏನಿದೆ ಅಲ್ವಾ, ಈ ಮಲೇಷಿಯಾದ ಕೋಲಾಲಂಪುರ ಅಂತ ಹೇಳ್ತೀವಲ್ವಾ, ಆ ಕೋಲಾಲಂಪುರದಲ್ಲಿ ನಡೆದಿರ್ತಕ್ಕಂಥ ಈ ವಿಶ್ವ ಹಾಕಿ ಕಪ್ನ ಕಿರೀಟವನ್ನು ಪಡ್ಕೊಳ್ತದೆ, ಮೀನ್ಸ್ ವಿನ್ ಆಗ್ತದೆ. ಫಸ್ಟ್ ಟೈಮ್ ವಿನ್ ಆಗ್ತದೆ ಎಲ್ಲಿ ಅಂದರೆ ಕೋಲಾಲಂಪುರದಲ್ಲಿ. ಇದು ಪ್ರಶ್ನೆ ಕೇಳಿದೆ ನೋಡಿ. ಮೊನ್ನೆ ಒಂದು ನೇವಿ ಎಕ್ಸಾಮ್ ನಡೀತು, 20 ಡೇಸ್ ಬ್ಯಾಕ್ ಅನಿಸುತ್ತೆ, 20 ಡೇಸ್ ಒನ್ ಮಂತ್ ಬ್ಯಾಕ್. ಸೊ ಗಣೇಶ ಏನು ಕೂಡಿಸಿದ್ರಲ್ಲ, ಸೊ ಆ ಟೈಮಲ್ಲೇ ಒಂದು ನೇವಿ ಎಕ್ಸಾಮ್ ನಡೀತು. ಆ ನೇವಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನು, ಮೀನ್ಸ್ ಯಾವ ಒಂದು ದೇಶ ಹೋಸ್ಟ್ ಮಾಡಿರ್ತಕ್ಕಂಥ ವಿಶ್ವ ಹಾಕಿ ಚಾಂಪಿಯನ್ಶಿಪ್ಪಲ್ಲಿ ವಿಶ್ವ ಹಾಕಿ ಕಪ್ನಲ್ಲಿ ನಮ್ಮ ಭಾರತ ದೇಶ ಫಸ್ಟ್ ಗೋಲ್ಡ್ ಕಪ್ ಗೆದ್ಕೊಳ್ತು ಅಂತ, ಮೀನ್ಸ್ ಫಸ್ಟ್ ಸ್ಥಾನ ಪಡ್ಕೊಂಡಿತ್ತು ಅಂತ ಕೇಳಿದ್ದಾನೆ. ಸೊ ಅವಾಗ ನೀವು ಹೇಳಬೇಕಾಗಿರೋದು ಮಲೇಷಿಯಾದಲ್ಲಿ ಕೋಲಾಲಂಪುರದಲ್ಲಿ ಅಂತ, ಸರಿನಾ. ಇದನ್ನು ಕೇಳ್ತಾನೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಫಸ್ಟ್ ಆವೃತ್ತಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು? ಪಾಕಿಸ್ತಾನ ತಂಡ, ಸರಿನಾ. ಇದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ ಇದನ್ನು ಆತಿಥ್ಯ ವಹಿಸಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳ್ತಾನೆ ನಿಮಗೆ. ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ನ ಆತಿಥ್ಯ ವಹಿಸಿರ್ತಕ್ಕಂಥ ದೇಶ 2025ರಲ್ಲಿ ನಮ್ಮ ಇಂಡಿಯಾದ ರಾಜಗೃಹ ಅಂತ ಹೇಳಿದೆ ನಾನು ಇವಾಗಲೇ, ಬಿಹಾರ್ ಅಂತ. ಆ್ಯಂಡ್ ದೆನ್ ಈ ಮಹಿಳೆಯರ ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ಗೆ ಆತಿಥ್ಯವನ್ನು ವಹಿಸಿರ್ತಕ್ಕಂತಹ ದೇಶ ಯಾವುದು ಅಂತ ಹೇಳ್ಬೋದಾ? ಯಾವುದು? ಈ ಒಂದು ಚೀನಾ, ಸರಿನಾ. ಚೀನಾ ದೇಶ ಆತಿಥ್ಯ ವಹಿಸಿದೆ. ಸೊ ಅದನ್ನು ನೋಡಿಲ್ಲ, ನಾನು ಮ್ಯಾಚ್ ನೋಡಲಿಲ್ಲ, ಬಟ್ ಅದು ವಿನ್ ಆಗಿದ್ದಾರೆ ಅಥವಾ ಅದನ್ನು ಕೂಡ ನಾನು ಅಪ್ಡೇಟ್ ತೊಗೊಂಡಿಲ್ಲ. ಬಟ್ ಅಪ್ಡೇಟ್ ತೊಗೊಂಡ್ಮೇಲೆ ನಿಮ್ಗೆ ಹೇಳ್ತೀನಿ, ಮೀನ್ಸ್ ಯಾವ ದೇಶ ಗೆದ್ದಿದೆ ಅಂತ. ಇಫ್ ಗೆದ್ದಿದ್ರೆ ಒಂದು ಚೀನಾ ಗೆದ್ದಿರ್ತದೆ, ಇಲ್ಲ ಅಂತಂದರೆ ನಮ್ಮ ಇಂಡಿಯಾ ಗೆದ್ದಿರ್ತದೆ. ಯಾಕೆಂದರೆ ನಮ್ಮ ಇಂಡಿಯಾ ಕೂಡ ಟಾಪ್ 4 ಆ್ಯಂಡ್ ದೆನ್ ಚೀನಾ ಕೂಡ ಟಾಪ್ 4 ಇದೆ, ಅಲ್ಲಿ ಸೂಪರ್ 4 ಅಂತ ನಾವು ಕರಿತೀವಿ ಅದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2023ರ ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆ ತಿದ್ದುಪಡಿ ಮಸೂದೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆ ಮೀನ್ಸ್ GST ತಿದ್ದುಪಡಿ, 2023ರ GST ತಿದ್ದುಪಡಿಗೆ ಮಸೂದೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ. ಯಾವ ಹೇಳಿಕೆ ಸರಿಯಾಗಿದೆ? ಇದನ್ನು ಆಗಸ್ಟ್ ತಿಂಗಳಲ್ಲಿ ಲೋಕಸಭೆಯಲ್ಲಿ ಮಂಡಿಸಲಾಗ್ತದೆ. 2023ರ ಆಗಸ್ಟ್ ತಿಂಗಳಲ್ಲಿ ಲೋಕಸಭೆಯಲ್ಲಿ ಮಂಡಿಸಲಾಗ್ತದೆ. ಇವನ್ ಹೇಳೋದಾದರೆ 2016ರಲ್ಲೂ ಕೂಡ ಆಗಸ್ಟ್ ತಿಂಗಳಲ್ಲೇ, ಆಗಸ್ಟ್ 16 ಅನಿಸುತ್ತೆ ಡೇಟ್ ಐ ಥಿಂಕ್, ಸರಿನಾ. ಬಟ್ ಆಗಸ್ಟಲ್ಲೇ ಈ ಒಂದು ಲೋಕಸಭೆಯಲ್ಲೂ ಕೂಡ ಮಂಡಿಸಿರ್ತಾರೆ. ಸೊ ಅದನ್ನು ಸರಿ, ಇದನ್ನು ಸರಿ ಇದೆ. ಸೊ ಓಕೆ, ಆಪ್ಷನ್ ಎ ಸರಿಯಾಗಿದೆ, ಮೀನ್ಸ್ ಹೇಳಿಕೆ ಒಂದು ಸರಿಯಾಗಿದೆ. ಆ್ಯಂಡ್ ದೆನ್ ಇದು 2017ರ ಕೇಂದ್ರ ಮತ್ತು ಸರಕು ಸೇವಾ ತೆರಿಗೆ GST ಕಾಯ್ದೆಗೆ ತಿದ್ದುಪಡಿಯನ್ನು ತರ್ತದೆ. ಹೌದು, 101ನೇ ತಿದ್ದುಪಡಿಯ ಮೂಲಕ ಇದನ್ನು 279A ವಿಧಿಯಲ್ಲಿ ಸೇರ್ಪಡೆ ಮಾಡ್ತಾರೆ GST ಕಾಯ್ದೆಯನ್ನು. ಆ್ಯಂಡ್ ದೆನ್ ಇದನ್ನು ಎಷ್ಟನೇ ತಿದ್ದುಪಡಿ ಮಸೂದೆಯಾಗಿ ತರ್ತಾರೆ ಅಂತ ನೋಡಿದರೆ 122ನೇ ತಿದ್ದುಪಡಿ ಮಸೂದೆ GSTಗೆ ಸಂಬಂಧಪಟ್ಟಿದೆ. ಆ್ಯಂಡ್ ದೆನ್ ರೀಸೆಂಟಾಗಿ ಒಂದು ತಿದ್ದುಪಡಿ ಮಸೂದೆಯನ್ನು ಮಾಡಿದರು. ಎಷ್ಟನೇ ತಿದ್ದುಪಡಿ ಮಸೂದೆ ಅಂತ ಕೇಳ್ತಾನೆ? 130ನೇ ತಿದ್ದುಪಡಿ ಮಸೂದೆ. ಇದ್ರ ಬಗ್ಗೆ ಹೇಳುತ್ತೆ, ಈ ನಮ್ಮ ಭಾರತದ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ, ಹಾಗೆ ಸೆಂಟ್ರಲ್ ಸಚಿವರು, ಹಾಗೆ ರಾಜ್ಯದ ಪ್ರಮುಖ ಸಚಿವರು ಅವರೇನಾದರೂ 30 ದಿನಗಳ ಕಾಲ ಜೈಲಲ್ಲಿ ವಾಸ ಮಾಡಿದರೆ ನಿಮ್ಮ ಒಂದು
ಹುದ್ದೆಗೆ ನೀವು ರಾಜೀನಾಮೆ ಕೊಡಬೇಕು, ಅದಕ್ಕೆ ಈ ಪ್ರಧಾನಮಂತ್ರಿಯವರು ರಾಷ್ಟ್ರಪತಿಯವರಿಗೆ ಸೂಚನೆಯನ್ನು ಕೊಡಬೇಕು ಅಂತ ಹೇಳುತ್ತೆ. ಸರಿನಾ, ಇಫ್ ಅವ್ರು ಕೊಡಲಿಲ್ಲ ಅಂದ್ರೂ ಕೂಡ ನಾನು ಒಟ್ಟಿನಲ್ಲಿ ಕಿತ್ತಾಕ್ತೀನಿ ಅಂತ. ಸರಿನಾ, ಅದು ಯಾವುದು ಅಂದರೆ 130ನೇ ತಿದ್ದುಪಡಿ ಮಸೂದೆ ಅಂತ ಹೇಳ್ತೀವಿ. ಅದು ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವುದೇ ವೃತ್ತಿ, ಉದ್ಯೋಗ, ವ್ಯಾಪಾರ ಅಥವಾ ವ್ಯವಹಾರವನ್ನು ಮಾಡುವ ಹಕ್ಕನ್ನು ಒಳಗೊಂಡ ಸ್ವಾತಂತ್ರ್ಯದ ಹಕ್ಕು ಭಾರತ ಸಂವಿಧಾನದ ಯಾವ ಅನುಚ್ಛೇದಗಳ ಅಡಿಯಲ್ಲಿ ಬರುತ್ತದೆ? ಸ್ವಾತಂತ್ರ್ಯದ ಹಕ್ಕು ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ? 1919ರಿಂದ 22ರವರೆಗೂ ಸ್ವಾತಂತ್ರ್ಯದ ಹಕ್ಕು ಬರುತ್ತೆ. ಸರಿನಾ, ಸಮಾನತೆ ಹಕ್ಕು ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ? 14ರಿಂದ 18ರವರೆಗೂ ಬರುತ್ತೆ ಸಮಾನತೆ ಹಕ್ಕು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಶೋಷಣೆಯ ವಿರುದ್ಧದ ಹಕ್ಕು ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ? 23, 24 ಶೋಷಣೆಯ ವಿರುದ್ಧದ ಹಕ್ಕುಗಳಾಗಿದ್ದಾವೆ. ಆ್ಯಂಡ್ ದೆನ್ ಧಾರ್ಮಿಕ ಹಕ್ಕುಗಳು 25ರಿಂದ 28ರವರೆಗೆ ಧಾರ್ಮಿಕ ಹಕ್ಕುಗಳಾಗಿದ್ದಾವೆ. ಸರಿ, ಇದು ಗೊತ್ತಿರಲಿ. ಆ್ಯಂಡ್ ದೆನ್ ಸಮಾನತೆ ಹಕ್ಕು ಇಲ್ಲಿ 14ರಿಂದ 18. ಆ್ಯಂಡ್ ದೆನ್ ಅಲ್ಪಸಂಖ್ಯಾತ ಹಕ್ಕುಗಳು ಸಂಬಂಧಿಸಿರ್ತಕ್ಕಂಥ ಹಕ್ಕುಗಳು 29, 30ರಲ್ಲಿ ಇದ್ದಾವೆ. ಆ್ಯಂಡ್ ದೆನ್ ಸಂವಿಧಾನ ಪರಿಹಾರದ ಹಕ್ಕಿನ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? 32ನೇ ವಿಧಿ ಅಂತ ಹೇಳ್ತೀವಿ. ಸರಿನಾ, ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಸಿಂಪಲ್ ಇದೆ. ಆ್ಯಂಡ್ ದೆನ್ ಇಲ್ಲಿ 22ನೇ ವಿಧಿ ಏನಿದೆ ಅಲ್ವಾ, ಈ 22ನೇ ವಿಧಿ ಹೇಳೋದು 22 ಮತ್ತು 20ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತೀರಾ. ಸರಿನಾ, 22, 20ರಲ್ಲಿ. ಇದು 20ನೇ ವಿಧಿ ಹೇಳೋದು ಏನು ಅಂತಂದರೆ ಅಪರಾಧಿಯ ಹಕ್ಕಿನ ಬಗ್ಗೆ ಹೇಳುತ್ತೆ. ಸರಿನಾ, ಅಪರಾಧಿ ಹಕ್ಕಿನ ಬಗ್ಗೆ ಹೇಳುತ್ತೆ. ಯಾವುದು? 20ನೇ ವಿಧಿ. 22ನೇದು ಅದರ ಬಗ್ಗೆ ಹೇಳುತ್ತೆ ಅಂದರೆ ಆರೋಪಿಯ ಹಕ್ಕಿನ ಬಗ್ಗೆ ಹೇಳುತ್ತೆ. ಸರ್, ಅಪರಾಧಿ ಮತ್ತು ಆರೋಪಿಗೆ ಡಿಫ್ರೆನ್ಸ್ ಏನು? ಇವಾಗ ಯಾರೋ ಒಬ್ಬ ಬರ್ತಾನೆ, ನೀನು ಕಳ್ತನ ಮಾಡಿದ್ಯಾ ಅಂತ ಹೇಳ್ತಾನೆ ನನಗೆ. ಸರಿನಾ, ಸೊ ಇದೇನು ಅಂದರೆ ಅವನು ಆರೋಪ ಮಾಡ್ತಾ ಇದ್ದೀನಿ, ನಾನು ಏನು ಅಂದರೆ ಆರೋಪಿ. ನಾನು ಇವಾಗ ಕೋರ್ಟಿಗೆ ಹೋಗ್ತೀನಿ, ಕೋರ್ಟಲ್ಲಿ ಆ ಮೊಕದ್ದಮೆ ಆಗುತ್ತೆ, ಮೀನ್ಸ್ ಅವರು ಜಡ್ಜ್ ಎಲ್ಲ ಕೂಡ ಹೇಳ್ತಾರೆ. ಅವಾಗ ಜಡ್ಜ್ ಏನಾದರೂ ಓಕೆನಪ್ಪ ನೀನೇ ಮಾಡಿದ್ಯಾ ಒಂದು ಏನಂತ ಕಳ್ಳತನ ಅಂತ ಹೇಳಿದ್ರೆ, ಅವಾಗ ನಾನು ಆರೋಪಿಯ ಹೋಗಿ ಅಪರಾಧಿ ಆಗಿಬಿಡ್ತೀನಿ. ಸರಿನಾ, ಸೊ ಇಫ್ ನಾನು ಅಲ್ಲಿ ನನ್ನ ಮೇಲೆ ಆರೋಪ ಅದು ನಿಜ ಆಗಲಿಲ್ಲ ಅಂದರೆ ಅವಾಗ ನಾನು ಏನಾಗ್ತೀನಿ? ಖುಲಾಸೆ ಆಗ್ತೀನಿ, ಹೊರಗಡೆ ಬಂದುಬಿಡ್ತೀನಿ. ಸರಿನಾ, ಐ ಆಮ್ ಫ್ರೀ ಫ್ರಮ್ ಗಿಲ್ಟಿ ಅಷ್ಟೇ. ಸರಿನಾ, ಆರೋಪಿ ಅಂದರೆ ಅವನ ಮೇಲೆ ಜಸ್ಟ್ ಆರೋಪ ಬಂದಿರ್ತದೆ, ಲೈಕ್ ನೀನು ಹೀಗೆ ಮಾಡಿದೀಯಾ ಅಂತ. ಪೊಲೀಸರು ಸುಮ್ಮನೆ ಎತ್ಕೊಂಡು ಹೋಗ್ತಾರೆ ಗೊತ್ತಾ, ಅವರೆಲ್ಲರೂ ಕೂಡ ಆರೋಪಿಗಳು. ಇವಾಗ ಜೈಲಿಗೆಲ್ಲರೂ ಹೋಗಿರ್ತಾರೆ ಗೊತ್ತಾ, ಅವರೆಲ್ಲರೂ ಕೂಡ ಅಪರಾಧಿಗಳು. ಇಷ್ಟು ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಹರೇಲಿ, ಕಜಾರಿ ಮತ್ತು ಮಧೈ ಹಬ್ಬಗಳು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿವೆ ಅಂತ ಕೇಳಿದ್ದಾನೆ. ಯಾವ್ದು? ಒಂದು ಹರೇಲಿ ಅಂತೆ. ಹರೇಲಿ ಅಂದರೆ ಗೊತ್ತಾಗುತ್ತಲ್ಲ, ಹರೇಲಿ. ಓಕೆ, ಹರೇಲಿ ಅಂದರೆ ಛತ್ತೀಸ್ಗಢ ಅಂತ ಬಂದುಬಿಡ್ಬೇಕು ನೀವು. ಹರೇಲಿ ಇಂಪಾರ್ಟೆಂಟ್ ಇದೆ ನೋಡಿ. ಸಾಕಷ್ಟು ಕೇಳಿರೋದು ಯಾವುದಂದ್ರೆ ಹರೇಲಿ ಕೇಳಿದ್ದಾನೆ. ಹರೇಲಿ ನಾವು ಹಸಿರು ಹಬ್ಬ ಅಂತ ಹೇಳ್ಬೋದು ಇನ್ನು ಕನ್ನಡದಲ್ಲಿ. ಸರಿನಾ, ಆ ಒಂದು ಹರೇಲಿ ಹಬ್ಬ ಅಥವಾ ಒಂದು ಹಸಿರು ಹಬ್ಬ ಎಲ್ಲಿ ಆಚರಣೆ ಮಾಡ್ತಾರೆ ಅಂದರೆ ಛತ್ತೀಸ್ಗಢ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ. ಆ್ಯಂಡ್ ದೆನ್ ಈ ಒಂದು ಕಜಾರಿ, ಸರಿನಾ, ಈ ಕಜಾರಿ ಹಬ್ಬವನ್ನು ಆಚರಣೆ ಮಾಡೋದಿಲ್ಲ ಅಂದರೆ ಇದೇ ಒಂದು ಛತ್ತೀಸ್ಗಢದಲ್ಲಿ. ಆ್ಯಂಡ್ ದೆನ್ ಮದೈ ಹಬ್ಬ, ಸರಿನಾ, ಮದೈ ಹಬ್ಬವನ್ನು ಆಚರಣೆ ಮಾಡೋದಿಲ್ಲ ಅಂದರೆ ಇದೇ ಒಂದು ಛತ್ತೀಸ್ಗಢದಲ್ಲಿ ಆಚರಣೆಯನ್ನು ಮಾಡ್ತಾರೆ. ಆ್ಯಂಡ್ ದೆನ್ ಬಸ್ತಾರ್ ದಸರಾ, ನಮ್ಮ ಕರ್ನಾಟಕದಲ್ಲಿ ದಸರಾ ಆಗುತ್ತೆ. ಆ್ಯಂಡ್ ದೆನ್ ಬಸ್ತಾರ್ ದಸರಾ ಎಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳ್ತಾನೆ. ಬಸ್ತಾರ್ ದಸರಾ ಆಚರಣೆ ಮಾಡೋದು ಇದೇ ಒಂದು ಛತ್ತೀಸ್ಗಢದಲ್ಲಿ. ಆ್ಯಂಡ್ ದೆನ್ ಕಥಕ್ ನೃತ್ಯ ಈ ಉತ್ತರ ಪ್ರದೇಶಕ್ಕೆ ಸಂಬಂಧಿಸಿದೆ. ಆ್ಯಂಡ್ ದೆನ್ ಚಾರ್ನಾಕ್ ಎಲ್ಲಿ ಸಂಬಂಧಿಸಿದೆ? ಇದೇ ಒಂದು ಉತ್ತರ ಪ್ರದೇಶಕ್ಕೆ ಸಂಬಂಧ ಹೊಂದಿದೆ. ಆ್ಯಂಡ್ ದೆನ್ ಗಿಡ್ಡ ಎದಕ್ಕೆ ಸಂಬಂಧ ಹೊಂದಿದೆ? ಪಂಜಾಬಿಗೆ ಸಂಬಂಧ ಹೊಂದಿದೆ. ಆ್ಯಂಡ್ ದೆನ್ ಜೂಮರ್ ಎದಕ್ಕೆ ಸಂಬಂಧ ಹೊಂದಿದೆ? ಹರಿಯಾಣಿಗೆ ಸಂಬಂಧ ಹೊಂದಿದೆ. ಸರಿ, ನಾವು ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು, ಒಂದೊಂದೊಂದು ನೋಡ್ಕೊಂಡು ಹೋದರೆ ಸಾಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಅತ್ಯಂತ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ? ಸರ್, ಆಪ್ಷನಲ್ಲಿ ಕೇರಳ ಕೊಟ್ಟಿಲ್ಲ ಸರ್. ಹೌದು ಸರ್, ಕೇರಳ ಕೊಟ್ಟಿಲ್ಲ, ತೆಗೆದಾಕ್ಬಿಡಿ ಸರ್. ಸೆಕೆಂಡ್ ಯಾವುದಿದೆ? ಈ ಮಿಜೋರಾಮ್ ಇದೆ ಸರ್. ಮಿಜೋರಾಮ್ ಕೊಟ್ಟಿಲ್ಲ, ಓಕೆ, ಅದನ್ನು ತೆಗೆದಾಕ್ಬಿಡಿ. ಇದರಲ್ಲಿ ಕೇಳ್ತಿದ್ದೆ ನಾನು. ಸೊ ಇದರಲ್ಲಿ ಯಾವುದು ಉಳಿದಿದೆ ಇವಾಗ? ಲಕ್ಷದ್ವೀಪ ಇದೆಯಾ? ಲಕ್ಷದ್ವೀಪನೂ ಇಲ್ಲ. ಸೊ ಲಕ್ಷದ್ವೀಪನ ತೆಗೆದಾಕ್ಬಿಡಿ, ಉಳಿದಿರೋದಿಲ್ಲ. ಗೋವಾ ಇದೆ. ಸೊ ಗೋವಾ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ. ಸರಿನಾ, ಸೊ ಗೋವಾ ನಂತರ ನಿಮಗೆ ಯಾವ್ದು ಬರುತ್ತೆ ಅಂದರೆ ಈ ಒಂದು ತಮಿಳುನಾಡು ಅಂತ ನಾವು ಹೇಳ್ಬೋದು. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಪ್ರಕಾರ ಯಾವುದು ಅಂದರೆ ಗೋವಾ ಅಂತ ನಾವು ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಈ ಒಂದು ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳ್ತಾನೆ. 2011ರ ಜನಗಣತಿಯ ಪ್ರಕಾರ ಇದೇ ಒಂದು ಮಿಜೋರಾಮ್. ಓವರಾಲ್ ಇಡೀ ನಮ್ಮ ಭಾರತ ದೇಶದಲ್ಲಿ ಅಂತ ಕೇಳಿದ್ರೆ ಕೇರಳ, ಅತಿ ಕಡಿಮೆ ಅಂತ ಕೇಳಿದ್ರೆ ಬಿಹಾರ. ಸರಿನಾ, ಇದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ರೀಸೆಂಟಾಗಿ 2025ರ ಸಂಪೂರ್ಣ ಸಾಕ್ಷರತಾ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳ್ತಾನೆ. ಸರಿನಾ, ಫುಲ್ ಲಿಟ್ರಸಿ ಅಂತ ಹೇಳ್ತೀವಿ. ಆ ಫುಲ್ ಲಿಟ್ರಸಿ ಅಥವಾ ಕಂಪ್ಲೀಟ್ ಲಿಟ್ರಸಿಯನ್ನು ಸಾಧನೆ ಮಾಡಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಅಂದರೆ ಮಿಜೋರಾಂ ರಾಜ್ಯ. ಸೆಕೆಂಡ್ ರಾಜ್ಯ ಯಾವುದು ಅಂತ ಕೇಳ್ತಾನೆ, ಅವಾಗ ನೀವು ಹೇಳಬೇಕಾಗಿರೋದು ಗೋವಾ ರಾಜ್ಯ ಅಂತ. ಆ್ಯಂಡ್ ದೆನ್ ಥರ್ಡ್ ರಾಜ್ಯ ಯಾವುದು ಅಂತ ಕೇಳ್ತಾನೆ, ತ್ರಿಪುರಾ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಫೋರ್ತ್ ಈ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳ್ತಾನೆ, ಅವಾಗ ನೀವು ಹೇಳಬೇಕಾಗುತ್ತೆ ಲಡಾಖ್ ಅಂತ. ಆ್ಯಂಡ್ ದೆನ್ ಫಿಫ್ತ್ ಯಾವುದು ಅಂತ ಕೇಳ್ತಾನೆ, ಹಿಮಾಚಲ ಪ್ರದೇಶ ಅಂತ. ಸರಿ, ನೆನ್ಪಿಟ್ಕೊಳ್ಳಿ, ಇವೆಲ್ಲವೂ ಕೂಡ ಉಲ್ಲಾಸ್ ಸ್ಕೀಮಿನ ಅಡಿಯಲ್ಲಿ ಇವೆಲ್ಲವೂ ಕೂಡ ಸಂಪೂರ್ಣ ಸಾಕ್ಷರತೆಯನ್ನು ಪಡೆದುಕೊಂಡಿದ್ದಾರೆ. ಸರ್, ಸಂಪೂರ್ಣ ಸಾಕ್ಷರತೆ ಅಂದರೆ ಎಷ್ಟು ಸರ್? 95ಗಿಂತ ಜಾಸ್ತಿ ಇರಬೇಕು. 100 ಅಲ್ಲ. ಸರಿನಾ, 100ಗೆ ಕಂಪ್ಲೀಟ್ ಅಂತ ನಾವು ಹೇಳಲ್ಲ. 95ಗಿಂತ ಜಾಸ್ತಿ, ಸ್ವಲ್ಪ ಸದ್ಗುಣವಂತ ಇರಬೇಕು ಅಂತ ಹೇಳ್ತೀವಿ ಗೊತ್ತಾ. ಅದು ಎಲ್ಲ ಇರ್ತದ? ಇಲ್ಲ. ಬಟ್ ಒಂದು ಸ್ವಲ್ಪ 95ಗಿಂತ ಸ್ವಲ್ಪ ಜಾಸ್ತಿ ಇರ್ತಾನೆ. ಹಾಗೆ ಇದನ್ನು ಕೂಡ ನೀವು ಹೇಳ್ಬೋದು. ಸೊ ಫಸ್ಟ್ ಮಿಜೋರಾಮ್, ಆಮೇಲೆ ಗೋವಾ, ಆಮೇಲೆ ತ್ರಿಪುರಾ ಆದ ನಂತರ ಲಡಾಖ್ ಆದ ನಂತರ ಹಿಮಾಚಲ ಪ್ರದೇಶ ಅಂತ ನೆನ್ಪಿಟ್ಕೊಳ್ಳಿ. ಇದು ಈಸಿ ಇದೆ. ಸೊ ಇದನ್ನು ಕೇಳ್ಬೋದು ನಿಮಗೆ. ಮಿಜೋರಾಮ್ ಕೇಳಲ್ಲ, ಮ್ಯಾಕ್ಸಿಮಮ್ ಕೇಳಿದ್ರೆ ನಿಮಗೆ ಲಡಾಖ್ ಕೇಳ್ತಾನೆ, ಇಲ್ಲಾಂದ್ರೆ ಹಿಮಾಚಲ ಪ್ರದೇಶ ಕೇಳ್ತಾನೆ. ಯಾಕೆಂದರೆ ನಿಮ್ಮ 3 ಗೊತ್ತಿರುತ್ತೆ, ಟಾಪ್ 3 ಕೆಲವೊಬ್ಬರಿಗೆ. ಸರಿನಾ, ಸೊ ಅದಕ್ಕೆ ಲಡಾಖ್ ಮತ್ತು ಹಿಮಾಚಲ ಪ್ರದೇಶನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 1919ರಲ್ಲಿ ಗಾಂಧೀಜಿಯವರು ಅಭಿವ್ಯಕ್ತಿ ಸ್ವಾತಂತ್ರ್ಯದಂತಹ
ಡ್ಯಾಶ್ಗಳನ್ನು ಹತ್ತಿಕ್ಕುವ ರೌಲತ್ ಕಾಯ್ದೆಯ ವಿರುದ್ಧ ಸತ್ಯಾಗ್ರಹಕ್ಕೆ ಕರೆ ನೀಡಿದರು ಅಂತ ಕೇಳಿದ್ದಾನೆ. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಯಾವ ರೀತಿಯ ಸ್ವಾತಂತ್ರ್ಯ? ಅದೊಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಇವಾಗ ನನ್ನ ಸ್ವಾತಂತ್ರ್ಯ, ಅಭಿವ್ಯಕ್ತಿ ನನ್ನ ಒಂದು ವ್ಯಕ್ತಿತ್ವದ ಸ್ವಾತಂತ್ರ್ಯ ಅಂದರೆ ಯಾವುದನ್ನು ಹೇಳ್ತೀವಿ? ಮೂಲಭೂತ ಹಕ್ಕು ಅಂತ ಹೇಳ್ತೀವಿ. ಸರಿನಾ? ಅಭಿವ್ಯಕ್ತಿಯಲ್ಲಿ ನಿಮಗೆ ಮೂಲಭೂತ ಕರ್ತವ್ಯ ಅಲ್ಲ, ಮೂಲಭೂತ ಕರ್ತವ್ಯ ಆ್ಯಕ್ಚುಲಿ ನಮ್ಮ ತಲೆ ಮೇಲೆ ಬಿದ್ದಿರ್ತವೆ. ಸೊ ಇದು ನಮಗೆ ನಮ್ಮ ತಲೆಯನ್ನು ಹಗರು ಮಾಡ್ತೇವೆ ಮೂಲಭೂತ ಹಕ್ಕುಗಳು. ಆ್ಯಂಡ್ ಅಂತಾರಾಷ್ಟ್ರೀಯ ಹಕ್ಕುಗಳು ಇದು ಅಲ್ಲ, ಆ್ಯಂಡ್ ದೆನ್ ಕೇವಲ ನಾಗರಿಕ ಹಕ್ಕುಗಳು ಕೂಡ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಯಾವುದು ಅಂದರೆ ಮೂಲಭೂತ ಹಕ್ಕು ಅಂತ ಸಿಂಪಲ್ ಆಗಿ. ಆ್ಯಂಡ್ ದೆನ್ ರೌಲತ್ ಕಾಯ್ದೆ ಯಾವಾಗ ಬಂದಿರುತ್ತೆ? 1919ರಲ್ಲಿ ಬರುತ್ತೆ. ಆ್ಯಂಡ್ ದೆನ್ ಅಸಹಕಾರ ಕಾಯ್ದೆ ಯಾವಾಗ ಬರುತ್ತೆ ಅಂದರೆ 1920ರಲ್ಲಿ ಅಸಹಕಾರ ಕಾಯ್ದೆ ಬರುತ್ತೆ. ಮೀನ್ಸ್ ಅಸಹಕಾರ ಚಳುವಳಿ ಅಂತ ಹೇಳ್ತೀವಿ. ಸರಿನಾ? ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನಾಗರಿಕ ಅಸಹಕಾರ ಅಂತ ಕೇಳಿದ್ರೆ 1930, ಜಸ್ಟ್ ಅಸಹಕಾರ ಅಂತ ಕೇಳಿದ್ರೆ 20, ನಾಗರಿಕ ಅಸಹಕಾರ ಅಂದರೆ 1930. ಸರಿನಾ? ಇದು ಕೂಡ ನಿಮಗೆ ಗೊತ್ತಿರಲಿ. ಈ ಅಸಹಕಾರ ಚಳುವಳಿ ಪ್ರಾರಂಭವಾಗಿದ್ದ ಯಾವಾಗ ಅಂದರೆ 1920 ಆಗಸ್ಟ್ 1ನೇ ತಾರೀಕು. ಯಾಕೆ ಸರ್ ಆಗಸ್ಟ್ 1ನೇ ತಾರೀಕು ಅಂತ ಅಷ್ಟು ಎಕ್ಸಾಕ್ಟಾಗಿ ಹೇಳ್ತಾ ಇದ್ದೀರಾ? ಅವತ್ತೇ ಬಾಲ್ ಗಂಗಾಧರ್ ತಿಲಕ್ ಅವರು ಮರಣ ಹೊಂದುತ್ತಾರೆ. ಏನು ಕೇಸರಿ ಮತ್ತು ಮರಾಠಿ ಎಂಬ ಪತ್ರಿಕೆಯನ್ನು ಹೊರಡಿಸ್ತಾರೆ. ಆ್ಯಂಡ್ ದೆನ್ ಶಿವಾಜಿ ಉತ್ಸವ ಪ್ರಾರಂಭ ಮಾಡ್ತಾರೆ. ಮತ್ತು ಯಾವುದು ಗಣೇಶ ಉತ್ಸವನ ಪ್ರಾರಂಭ ಮಾಡ್ತಾರೆ 1890ಸಲ್ಲಿ. ಸರಿನಾ? 1893-97ರಲ್ಲಿ ಅಲ್ಲಿ ಪ್ರಾರಂಭ ಮಾಡ್ತಾರೆ. ಸರಿನಾ? ಸೊ ಆ ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಬ್ಬ ವ್ಯಕ್ತಿ ಯಾರು ಅಂದರೆ ಬಾಲ್ ಗಂಗಾಧರ್ ತಿಲಕ್. ಅವರು ಡೆತ್ ಆಗಿರೋದು ಯಾವಾಗ ಅಂದರೆ ಈ ಅಸಹಕಾರ ಚಳುವಳಿ ಪ್ರಾರಂಭವಾಗಿರ್ತಕ್ಕಂತಹ ಮೊದಲನೇ ದಿನ, ಮೀನ್ಸ್ ಆಗಸ್ಟ್ 1, 1920ರಲ್ಲಿ ಅವರು ಮರಣ ಹೊಂತಾರೆ. ಕೇಳ್ತಾನೆ ಯಾಕೆಂದರೆ ಸೊ ಎರಡಕ್ಕೆ ಲಿಂಕ್ ಇದೆ ಅಲ್ವಾ ಆ ಡೇಟು, ಸೊ ಅದಕ್ಕೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 1909ರಲ್ಲಿ ರಚನೆಯಾಗುವುದರೊಂದಿಗೆ ಕ್ರಿಕೆಟ್ ಆಟವು ಅಂತಾರಾಷ್ಟ್ರೀಯ ಕ್ರೀಡೆಯಾಯಿತು. ಯಾವುದು 1909ರಲ್ಲಿ ಪ್ರಾರಂಭವಾಗಿದೆ? ICC. ಸರಿನಾ? ICC ಏನಿದೆ ಅಲ್ವಾ, ICCಯ ಕೇಂದ್ರ ಕಚೇರಿಯಲ್ಲಿದೆ. ಸೊ ಇದು ದುಬೈಯಲ್ಲಿ ಕಂಡುಬರುತ್ತೆ. ICCಯ ಕೇಂದ್ರ ಕಚೇರಿ ಯಾವುದು? ದುಬೈ. ಸರಿನಾ? ದುಬೈಯಲ್ಲಿ ಇದರ ಕೇಂದ್ರ ಕಚೇರಿ ಕಂಡುಬರುತ್ತೆ. IPL ಯಾವಾಗ ಪ್ರಾರಂಭವಾಗಿದೆ? 2007ರಲ್ಲಿ IPL ಪ್ರಾರಂಭವಾಗಿದೆ. IPL ಸಂಸ್ಥೆ 2007ರಲ್ಲಿ 2007 ಸೆಪ್ಟೆಂಬರಲ್ಲಿ ಪ್ರಾರಂಭವಾಗುತ್ತೆ. ಸರಿಲ್ಲ ಸರ್ 2008 ಅಂತ ಕೆಲವರು ಹೇಳ್ತಿರ್ತಾರೆ. ಹೌದು ಸರ್, 2008ರಲ್ಲಿ ಮೊದಲ ಆವೃತ್ತಿ ಪ್ರಾರಂಭ ಆಯಿತು. ಬಟ್ IPL ಸಂಸ್ಥೆ ಪ್ರಾರಂಭವಾಗಿದ್ದು 2007ರಲ್ಲಿ. ಸರಿನಾ? ಮೊದಲ ಆವೃತ್ತಿ 2008ರಲ್ಲಿ ನಡೀತದೆ. 2008ರಲ್ಲಿ ನಡೆದಿರ್ತಕ್ಕಂಥ ಮೊದಲ ಆವೃತ್ತಿಯಲ್ಲಿ ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂದರೆ ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳ್ತೀವಿ. ಸರಿನಾ? ರಾಜಸ್ಥಾನ್ ರಾಯಲ್ಸ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ BCCI ಅಲ್ಲ BCCI ಅಂತ ಹೇಳಬೇಕಾಗಿತ್ತು. BCCI ಯಾವಾಗ ಸ್ಥಾಪನೆ ಆಗಿದೆ? 1928ರಲ್ಲಿ BCCI ಸ್ಥಾಪನೆ ಆಗಿದೆ. ಆ್ಯಂಡ್ ದೆನ್ IOC ಅಂತ ಏನಿಲ್ಲ ಇದು. ಓಕೆ, ಇಷ್ಟು ನೆನ್ಪಿಟ್ಕೊಳ್ಳಿ. BCCI ಕೇಳ್ತಾನೆ 1928, ಆ್ಯಂಡ್ ದೆನ್ ICC ಕೇಳ್ತಾನೆ 1909ರಲ್ಲಿ. ಇವಾಗ ಯಾವುದು ಕಾಯ್ದೆ ಹೇಳ್ತೀವಲ್ವಾ, ಮಿಂಟೋ ಮಾರ್ಲೆ ಕಾಯ್ದೆ. ಆ ಮಿಂಟೋ ಮಾರ್ಲೆ ಕಾಯ್ದೆ ಬಂದಾಗಲೇ ಈ ICC ಕೂಡ ಪ್ರಾರಂಭ ಆಗಿದೆ ಅಂತ ನೆನ್ಪಿಟ್ಕೊಳ್ಳಿ. ಮಿಂಟೋ ಮಾರ್ಲೆ ಕಾಯ್ದೆಗೆ ಇದೊಂದು ಮರ್ಜ್ ಮಾಡ್ಕೊಂಡ್ಬಿಡಿ, ನೆನ್ಪಿಳಿತದೆ. ಆ್ಯಂಡ್ ದೆನ್ ಈ ಏನು ಹೇಳ್ತೀವಿ, ಸೈಮನ್ ಆಯೋಗಕ್ಕೆ ನೆನ್ಪಿಟ್ಕೊಳ್ಳಿ, BCCI ನೆನ್ಪುಳಿತದೆ. ಸರಿನಾ? ಅದು ಕೂಡ ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ದೇಶವು 2023ರ FIH ಫುಟ್ಬಾಲ್ ಅಲ್ಲ ಆ್ಯಕ್ಚುಲಿ ಪುರುಷರ ಹಾಕಿ ವಿಶ್ವಕಪ್ಪನ್ನು ಗೆದ್ದಿದೆ ಅಂತ ಕೇಳಿದ್ದಾನೆ. ಸರಿನಾ? ಅವಾಗ ನಡೆದಿದ್ದೆಲ್ಲಿ ಅಂತ ಕೇಳಿದ್ದ. ಸೊ ಇವಾಗ ಏನು ಕೇಳಿದ್ದಾನೆ ಅಂತಂದರೆ ಯಾವ ಒಂದು ದೇಶ ಗೆದ್ದಿದೆ ಅಂತ ಕೇಳಿದ್ದಾನೆ. ಅವಾಗ ನಡೆದಿದ್ದೆಲ್ಲಿ ಅಂದರೆ ಒಡಿಶಾದಲ್ಲಿ ನಡೆದಿತ್ತು ಅಲ್ವಾ. ಸೊ ಇಲ್ಲಿ ಗೆದ್ದಿರ್ತಕ್ಕಂಥ ತಂಡದ ಹೆಸರು ಕೇಳಿದ್ದಾನೆ. ಜರ್ಮನಿ ತಂಡ ಏನಿದೆ ಅಲ್ವಾ, 2023ರ ಪುರುಷರ ವಿಶ್ವ ಹಾಕಿ ವಿಶ್ವಕಪ್ಪನ್ನು ಗೆದ್ದಿದೆ. ಸೊ 2026ರಲ್ಲಿ ಎಲ್ಲಿ ನಡೆಯಲಿದೆ ಅಂತ ನೋಡೋದಾದ್ರೆ ಈ ಒಂದು ಬೆಲ್ಜಿಯಮಲ್ಲಿ ಮತ್ತು ನೆದರ್ಲ್ಯಾಂಡಲ್ಲಿ ನಡೆಯಲಿದೆ. ಸರಿನಾ? ಎರಡು ದೇಶಗಳು ಹಾಸ್ಟ್ ಮಾಡ್ತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ ಅದನ್ನು ಕೂಡ ನಿಮಗೆ. ಆ್ಯಂಡ್ ದೆನ್ 2026ರಲ್ಲಿ ಯಾರು ಗೆಲ್ಲಬಹುದು? ನಮ್ಮ ಇಂಡಿಯಾನ ಗೆಲ್ಲಬಹುದು ಅಂತ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಬಟ್ ಅದನ್ನು ಕೇಳಲ್ಲ, ಯಾರು ಗೆಲ್ಲಬಹುದು ಅಂತ ಪ್ರೆಡಿಕ್ಷನ್ ಕೇಳಲ್ಲ ಯಾವುದು ಕೂಡ, ಎಕ್ಸಾಕ್ಟ್ ಆಗಿರೋದೇ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಉಪರಾಷ್ಟ್ರಪತಿಗಳು ಯಾವ ಶಾಸಕಾಂಗ ಸಂಸ್ಥೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ? ಇವಾಗ ಭಾರತದ ಉಪರಾಷ್ಟ್ರಪತಿ ನಾನು ಏನಾದರೂ ಆದರೆ ಇವತ್ತು ನಾನು ಪದನಿಮಿತ್ತವಾಗಿ ಯಾವುದರ ಅಧ್ಯಕ್ಷನಾಗಿ ಕೂಡ ನಾನು ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ ಅಂತ. ಯಾವುದ್ರದ್ದು? ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಎಷ್ಟನೇ ವಿಧಿಯಲ್ಲಿ ಇದರ ಬಗ್ಗೆ ಹೇಳಲ್ಪಟ್ಟಿದೆ? 64ನೇ ವಿಧಿಯಲ್ಲಿ ಇದರ ಬಗ್ಗೆ ಹೇಳಲ್ಪಟ್ಟಿದೆ. ಈ ಉಪರಾಷ್ಟ್ರಪತಿಗಳ ಹುದ್ದೆಯ ಬಗ್ಗೆ ಹೇಳ್ತಕ್ಕಂತಹ ವಿಧಿ ಯಾವುದು ಅಂತ ಕೇಳ್ತಾನೆ? 63ನೇ ವಿಧಿ. ಆ್ಯಂಡ್ ದೆನ್ 65ನೇ ವಿಧಿಯಲ್ಲಿ ಎದರ ಬಗ್ಗೆ ಹೇಳಲ್ಪಟ್ಟಿದೆ ಅಂತ ಕೇಳ್ತಾನೆ. ಇವಾಗ ಏನಾದರೂ ರಾಷ್ಟ್ರಪತಿಗಳು ಆ ಹುದ್ದೆಯಲ್ಲಿ ಇಲ್ಲದೇ ಇದ್ದಾಗ ಆ ರಾಷ್ಟ್ರಪತಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ ಅಂತ ಹೇಳುವ ಒಂದು ವಿಧಿ ಯಾವುದು ಅಂದರೆ 65ನೇ ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 66ನೇ ವಿಧಿಯಲ್ಲಿ ಎದ್ರ ಬಗ್ಗೆ ಹೇಳುತ್ತೆ? ಈ ಉಪರಾಷ್ಟ್ರಪತಿಯ ಚುನಾವಣೆಯ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 67 ಇದ್ರ ಬಗ್ಗೆ ಹೇಳುತ್ತೆ, ಇವರ ಒಂದು ಕಾಲಾವಧಿಯ ಬಗ್ಗೆ ಹೇಳುತ್ತೆ. ಎಷ್ಟು ವರ್ಷ? 5 ವರ್ಷ ಇರ್ತೀಯೋ, 8 ವರ್ಷ ಇರ್ತೀಯೋ, 10 ವರ್ಷ ಇರ್ತೀಯೋ ಅಂತ ಹೇಳುತ್ತೆ. ಸರಿನಾ? ಯಾರ್ದು? ಈ ಉಪರಾಷ್ಟ್ರಪತಿಗಳದ್ದು. ಇದು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 62 ಇಂಪಾರ್ಟೆಂಟ್ ಇದೆ ನೋಡಿ. ಸರಿನಾ? 62 ಏನು ಅಂತಂದರೆ ರಾಷ್ಟ್ರಪತಿಗಳು ಏನಾದರೂ ಅವರ ಒಂದು ಹುದ್ದೆ ಖಾಲಿಯಾದಾಗ 6 ತಿಂಗಳ ಒಳಗೆ ಎಲೆಕ್ಷನ್ ನಡೆಸಬೇಕು ಅಂತ ಹೇಳುತ್ತೆ. ಯಾವುದು? 62ನೇ ವಿಧಿ. ಅದು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 61ನೇ ಇದ್ರ ಬಗ್ಗೆ ಹೇಳುತ್ತೆ, ಈ ಮಹಾಭಿಯೋಗದ ಬಗ್ಗೆ ಹೇಳುತ್ತೆ. 61ನೇ ವಿಧಿ. ಸರಿನಾ? ಯಾರ ಮಹಾಭಿಯೋಗ? ಈ ರಾಷ್ಟ್ರಪತಿಗಳ ಮಹಾಭಿಯೋಗ ಅಂತ ನಾವು ಹೇಳ್ತೀವಿ. ಇದನ್ನು ಕೂಡ ಗೊತ್ತಿರೋ ಕೇಳಬಹುದು. ಆ್ಯಂಡ್ ದೆನ್ ಲೋಕಸಭೆಯ ಬಗ್ಗೆ ಎಷ್ಟನೇ ವಿಧಿಯಲ್ಲಿ ಹೇಳಲ್ಪಟ್ಟಿದೆ?
79 ಅಲ್ವಾ, 79ರಲ್ಲಿ ಹೇಳಲ್ಪಟ್ಟಿದೆ. ಆ್ಯಂಡ್ ದೆನ್ ರಾಜ್ಯಸಭೆಯ ಬಗ್ಗೆ ಎಷ್ಟನೇ ವಿಧಿಯಲ್ಲಿ ಹೇಳಲ್ಪಟ್ಟಿದೆ? 80ನೇ ವಿಧಿಯಲ್ಲಿ ಹೇಳಲ್ಪಟ್ಟಿದೆ ರಾಜ್ಯಸಭೆಯ ಬಗ್ಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ರಾಜ್ಯ ವಿಧಾನ ಪರಿಷತ್ತಿನ ಬಗ್ಗೆ ಎಷ್ಟನೇ ವಿಧಿಯಲ್ಲಿ ಹೇಳಲ್ಪಟ್ಟಿದೆ? 171ನೇ ವಿಧಿಯಲ್ಲಿ ಹೇಳಲ್ಪಟ್ಟಿದೆ. ಆ್ಯಂಡ್ ದೆನ್ ವಿಧಾನಸಭೆಯದು 170ನೇ ವಿಧಿಯಲ್ಲಿ ಹೇಳಲ್ಪಟ್ಟಿದೆ. ಆ್ಯಂಡ್ ದೆನ್ ರಾಜ್ಯದ ವಿಧಾನ ಪರಿಷತ್ತಿನ ರಚನೆ ಮತ್ತು ರದ್ದತಿಯ ಬಗ್ಗೆ ಹೇಳ್ತಕ್ಕಂತಹ ಒಂದು ವಿಧಿ ಯಾವುದು ಅಂತ ಕೇಳಿದ್ರೆ 169 ಅಂತ ಹೇಳಬೇಕಾಗುತ್ತೆ ಸರ್. ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ವಿಧಾನ ಪರಿಷತ್ತನ್ನು ಹೊಂದಿರತಕ್ಕಂಥ ರಾಜ್ಯಗಳು ಎಷ್ಟು ಅಂತ ಕೇಳ್ತಾನೆ? ನಮ್ಮ ಕರ್ನಾಟಕದ ಭಾಯಿ ಮಹಾರಾಷ್ಟ್ರ, ಆ್ಯಂಡ್ ದೆನ್ ನಮ್ಮ ಆಂಧ್ರಪ್ರದೇಶದ ಚೋಟಾ ಭಾಯಿ ತೆಲಂಗಾಣ, ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಬಿಹಾರದ ಒಬ್ಬ ಬಡ ಬಾಯಿ ಯಾರು ಅಂದರೆ UP ಸರ್ನಾ. ಈ 6 ರಾಜ್ಯಗಳಲ್ಲಿ ಈ ರಾಜ್ಯ ವಿಧಾನ ಪರಿಷತ್ತು ಹೊಂದಿದೆ. 6 ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕಿಂತ ಮುಂಚೆ ಯಾವ್ಯಾವ ರಾಜ್ಯಗಳಲ್ಲಿ ಇತ್ತು? ಪಂಜಾಬಲ್ಲಿ ಇರ್ತದೆ. ಆ್ಯಂಡ್ ದೆನ್ ಪಂಜಾಬಲ್ಲಿ 1971ರಲ್ಲಿ ರದ್ದತಿ ಆಗ್ತದೆ. ಆ್ಯಂಡ್ ದೆನ್ ಈ ಒಂದು ಜಮ್ಮು ಕಾಶ್ಮೀರದಲ್ಲಿ ಇರ್ತದೆ. ಜಮ್ಮು ಕಾಶ್ಮೀರದಲ್ಲಿ ಇರೋದು 2019ರಲ್ಲಿ ರದ್ದತಿ ಆಗ್ತದೆ. ರದ್ದತಿ ಆಗಿರೋ ವರ್ಷ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕಾರಿನ ಬ್ಯಾಟರಿಗಳಲ್ಲಿ ಯಾವ ರಾಸಾಯನಿಕ ಸಂಯುಕ್ತವನ್ನು ಬಳಸಲಾಗುತ್ತದೆ ಮತ್ತು ಅದು PbSO4 ಸೂತ್ರವನ್ನು ಹೊಂದಿರುತ್ತದೆ? PbSO4 ಅಂದರೆ ಏನ್ರಿ? ಈ ಸೀಸದ ಸಲ್ಫೇಟ್ ಅಂತ ಹೇಳ್ತೀವಿ, ಲೆಡ್ ಸಲ್ಫೇಟ್ ಅಂತ ಹೇಳ್ತೀವಿ, ಮುಗಿಯುತ್ತೆ ಅಷ್ಟೇ. ಮತ್ತು ರಾಜ ಆಮ್ಲ ಅಂತ ಯಾವುದನ್ನು ಕರಿತೀವಿ? ರಾಜ ಆಮ್ಲ, ಸರಿನಾ? ರಾಜ ಆಮ್ಲ ಯಾವುದಂದರೆ ಕಿಂಗ್ ಆಫ್ ಆ್ಯಸಿಡ್ಸ್ ಯಾವುದನ್ನು ಕರಿತೀವಿ? ಸಲ್ಫರಿಕ್ ಆಮ್ಲವನ್ನು ರಾಜ ಆಮ್ಲ ಅಂತ ಕರಿತೀವಿ. ಅದು ಕೂಡ ನಿಮ್ಗೆ ಗೊತ್ತಿರಲಿ ಸಾಕು. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, 2022 ಅಕ್ಟೋಬರ್ 1ರಿಂದ ಭಾರತ ಅಟಾರ್ನಿ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ? ಸರಿನಾ, ಯಾರು ನೇಮಕಗೊಂಡಿದ್ದಾರೆ? ಆರ್ ವೆಂಕಟರಮಣಿ ಅವರು ಭಾರತ ಅಟಾರ್ನಿ ಜನರಲ್ ಆಗಿ ನೇಮಕವನ್ನಗೊಂಡಿದ್ದಾರೆ. ಸರಿ, ನೇಮಕ ಆಗಿದ್ದಾರೆ. ಯಾರು? ಈ ಆರ್ ವೆಂಕಟರಮಣಿ. ಭಾರತ ಅಟಾರ್ನಿ ಜನರಲ್ ಯಾರು ಪ್ರಸ್ತುತ? ಈ ಆರ್ ವೆಂಕಟರಮಣಿ. ಎಷ್ಟನೇ ವಿಧಿಯ ಮೂಲಕ ಇವರು ನೇಮಕವಾಗಿದ್ದಾರೆ ಅಂತ ಕೇಳ್ತಾನೆ? ಭಾರತ ಅಟಾರ್ನಿ ಜನರಲ್ 76ನೇ ವಿಧಿಯ ಮೂಲಕ ಈ ಅಟಾರ್ನಿ ಜನರಲ್ ಅವರು ನೇಮಕವನ್ನು ಆಗಿರ್ತಾರೆ. ಯಾರು ಇವರನ್ನು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡ್ತಾರೆ. ಸರಿನಾ. ಆ್ಯಂಡ್ ದೆನ್ ಸೋಲಿ ಸೊರಾಬ್ಜಿ, ಮುಕುಲ್ ರೋಹಟ್ಗಿ, ಆ್ಯಂಡ್ ದೆನ್ KK ವೇಣುಗೋಪಾಲ್, ಇವ್ರ ಸಂಬಂಧ ಇಲ್ಲ ಇಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ದ್ವೀಪ ಪ್ರದೇಶವೂ ಸೇರಿದಂತೆ 7516.6 ಕಿಲೋಮೀಟರ್ ಉದ್ದದ ಕರಾವಳಿ ಮತ್ತು ಡ್ಯಾಶ್ ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಸರಿನಾ, ಎಷ್ಟು ಭೂಗಡಿಯನ್ನು ಹೊಂದಿದೆ ಅಂದರೆ 15,106 ಕಿಲೋಮೀಟರ್ ಭೂಗಡಿಯನ್ನು ನಮ್ಮ ಭಾರತ ದೇಶ ಹೊಂದಿದೆ. ಸರಿಯಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರಾಚೀನ ಭಾರತದ ತಮಿಳು ಪ್ರದೇಶದಲ್ಲಿ ಸಾಮಾನ್ಯ ಉಳುಮೆಗಾರರನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದ್ದಾನೆ. ಸರಿನಾ, ತಮಿಳು ಪ್ರದೇಶದಲ್ಲಿ ಈ ಮೀನ್ಸ್ ನಮ್ಮ ಯಾವ್ದು ಹೇಳ್ತೀವಿ? ಈ ಸಂಗಮ ಯುಗದಲ್ಲಿ ಅಂತ ಹೇಳ್ತೀವಿ. ಆ ಸಂಗಮ ಯುಗದಲ್ಲಿ ಸಾಮಾನ್ಯ ಉಳುಮೆಗಾರರನ್ನು, ರೈತನನ್ನು ಏನಂತ ಕರೆಯುತ್ತಿತ್ತು? ಉಳ್ಳವರ್ ಅಂತ ಕರೀತಾ ಇದ್ರು. ಸರಿನಾ, ಯಾವುದು? ಉಳ್ಳವರು ಶಿವಾಲಯವನ್ನು ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಅಂತ ನಮ್ಮ ಬಸವಣ್ಣನವರು ಹೇಳಿದ್ದಾರೆ. ಅದು ಕೂಡ ನಿಮ್ಗೆ ಗೊತ್ತಿರಲಿ. ಸರ್, ನಾನು ಕೇಳ್ಬೋದು ನಿಮ್ಗೆ ಅದನ್ನು ಕೂಡ. ಉಳ್ಳವರು ಅಂತ ಕರೀತಾರೆ. ಸೊ ಉಳ್ಳವರು ಅಂದರೆ ಏನು ಅಂದರೆ ಉಳುಮೆಗಾರರು. ಯಾವ ಒಂದು ಯುಗದಲ್ಲಿ? ಸಂಗಮ ಯುಗದಲ್ಲಿ ಅಥವಾ ಈ ಒಂದು ತಮಿಳು ಪ್ರಾಂತ್ಯದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದಂಡಾರಿ ನೃತ್ಯವು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದ್ದಾಗಿದೆ ಅಂತ ಕೇಳಿದ್ದಾನೆ? ದಂಡಾರಿ ನೃತ್ಯ ಸೇರಿದ್ದು ಯಾವುದು ಅಂದರೆ ತೆಲಂಗಾಣ ರಾಜ್ಯಕ್ಕೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸಮ್ಮಕ್ಕ ಸರಳಕ್ಕ ಎಂಬ ಈ ಒಂದು ಫೆಸ್ಟಿವಲ್ ಅಥವಾ ಹಬ್ಬ ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾಗಿದೆ ಅಂತ ಕೇಳ್ತಾನೆ? ಇದೇ ಒಂದು ತೆಲಂಗಾಣ ರಾಜ್ಯಕ್ಕೆ ಅಂತ ಹೇಳಬೇಕಾಗುತ್ತೆ. ತೆಲಂಗಾಣ ರಾಜ್ಯ ಯಾವಾಗ ರಚನೆ ಆಯಿತು? 2014ರಲ್ಲಿ ರಚನೆ ಆಗುತ್ತೆ. 2014 ಜೂನ್ 2 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದರ ಪ್ರಸ್ತುತ CM ಯಾರು ಅಂತ ಕೇಳ್ತಾನೆ? ರೇವಂತ್ ರೆಡ್ಡಿ ಅಂತ ಹೇಳಬೇಕಾಗುತ್ತೆ. ಸರ್, ಅದು ಕೂಡ ನಿಮಗೆ ಗೊತ್ತಿಲ್ಲ. ಆ್ಯಂಡ್ ದೆನ್ ಇದರ ಏನಂತ ಹೇಳ್ತೀವಿ? ಗವರ್ನರ್ ಯಾರು ಅಂತ ಕೇಳ್ತಾನೆ? ಜಿಷ್ಣು ದೇವ್ ಶರ್ಮಾ ಅಂತ ಹೇಳಬೇಕಾಗುತ್ತೆ. ಸರ್, ನಾನು ಜಿಷ್ಣು ದೇವ್ ಅವರು ಅಂತ ಹೇಳಬೇಕು. ಆ್ಯಂಡ್ ದೆನ್ ಮತ್ತೇನು ಕೇಳಬಹುದು ಇಲ್ಲಿ ನಿಮಗೆ? ಬೋನಾಲು ಫೆಸ್ಟಿವಲ್. ಸರಿನಾ, ಇದನ್ನು ಕೇಳ್ತಾನೆ ನೋಡಿ. ಬೋನಾಲು ಫೆಸ್ಟಿವಲ್ ಯಾವ ರಾಜ್ಯದ್ದು ಅಂತ ಕೇಳ್ತಾನೆ? ಬೋನಾಲು ಫೆಸ್ಟಿವಲ್ ಯಾವ ರಾಜ್ಯದ್ದು ಅಂದರೆ ಇದೇ ಒಂದು ತೆಲಂಗಾಣ ರಾಜ್ಯದ್ದು ಇದೆ. ಬೋನಾಲು ಪಕ್ಷಿಧಾಮ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದಾ? ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಯಾದಗಿರಿ ಅವರಿಗೆ ಗೊತ್ತಿರುತ್ತೆ ಇದು. ಸರಿನಾ, ಯಾದಗಿರಿಯಲ್ಲೇ ಈ ಒಂದು ಬೋನಾಲು ಪಕ್ಷಿಧಾಮ ಕಂಡುಬರುತ್ತೆ. ಯಾಕೆ ಸರ್ ಮತ್ತೆ ಕರ್ನಾಟಕದಲ್ಲಿದೆ, ಅಲ್ಲಿ ತೆಲಂಗಾಣದಲ್ಲಿ ನಡೀತದೆ? ಮತ್ತು ಎರಡು ಕೂಡ ಬಾರ್ಡರ್ ಹಂಚ್ಕೊಂಡಿಲ್ವಾ? ಈ ಯಾದಗಿರಿ ಮತ್ತು ಯಾವ್ದು ಹೇಳ್ತೀವಿ? ತೆಲಂಗಾಣ ಎರಡು ಕೂಡ ಬಾರ್ಡರ್ ಹಂಚ್ಕೊಂಡಿದ್ದಾವಲ್ವಾ? ಸೊ ನಮ್ಮ ಕರ್ನಾಟಕ ಮೀನ್ಸ್ ನಮ್ಮ ಯಾವುದು ಗುಲ್ಬರ್ಗ ನೋಡಿ, ಮತ್ತು ಬಿಜಾಪುರ ನೋಡಿ, ಮತ್ತು ಎಲ್ಲಕ್ಕಿಂತ ಜಾಸ್ತಿ ಯಾವುದು ಅಂದರೆ ಈ ಬೆಳಗಾವಿ. ಅಲ್ಲಿ ನಿಮಗೆ ಎಷ್ಟೋ ಮಹಾರಾಷ್ಟ್ರದ ಕೆಲವೊಂದು ಫೆಸ್ಟಿವಲ್ಸ್ ಆಗಿರಲಿ, ಆ್ಯಂಡ್ ದೆನ್ ಕೆಲವೊಂದು ಸಂಸ್ಕೃತಿಗಳಾಗಿ ನಿಮ್ಗೆ ಕಂಡು ಬರ್ತವೆ. ಸೊ ಆ ರೀತಿ ಇಲ್ಲಿ ಕೂಡ ನಿಮ್ಗೆ ಕಂಡು ಬರುತ್ತೆ. ಹೆಸರುಗಳು ಶೇರ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 20ನೇ ಪ್ರಶ್ನೆ, 19 ಭಾಷೆಗಳ ಸಿನಿಮಾಗಳಲ್ಲಿ ಹಿನ್ನೆಲೆ ಗಾಯನದಲ್ಲಿ ನೀಡಿದ ಕೊಡುಗೆಗಳಾಗಿ ಈ ಕೆಳಗಿನ ಯಾವ ಗಾಯಕಿಗೆ 2023ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದ್ದಾನೆ? ಯಾರಿಗೆ ಅಂದರೆ ವಾಣಿ ಜಯರಾಮ್ ಅವರಿಗೆ. ಇದು ಡೆಡ್ ಕ್ವಶನ್, ಇದು ಕೇಳಲ್ಲ ನಿಮಗೆ. ಬಟ್ ಇವಾಗ ನೋಡ್ಕೊಳ್ಬೇಕಾಗಿರೋದು ಯಾವಾಗ ಅಂದರೆ 2024 ಮತ್ತು 25ರಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಏನು ನೀಡಿದಾರಲ್ವಾ? ಪದ್ಮ ಪ್ರಶಸ್ತಿ ಮೀನ್ಸ್ ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳು. ಆ ಎಲ್ಲ ಪ್ರಶಸ್ತಿಗಳನ್ನು ಟೋಟಲ್ ಈ ವರ್ಷ ಎಷ್ಟು ನೀಡಿದ್ದಾರೆ ಅಂದರೆ 139 ಪದ್ಮ ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಸೊ ಅದರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನೇ ಎಷ್ಟು ಅಂತ ಕೇಳ್ತಾನೆ? 7 ಪ್ರಶಸ್ತಿಯನ್ನು ನೀಡಿದ್ದಾರೆ. ಸೊ ಆ 7ರಲ್ಲಿ ಒಬ್ಬರು ನಮ್ಮ ಕರ್ನಾಟಕದವರು ಕೂಡ ಇದ್ದಾರೆ. ಯಾರಂತ ಹೇಳ್ಬೋದಾ? ಪಿಟೀಲು ವಾದಕರು ಅವರು ಕೂಡ ನೀವು ಹೇಳಿ. ಸೊ ಇದಾಗಿತ್ತು ಇಲ್ಲಿವರೆಗೆ RRB D ಗ್ರೂಪ್
ಹಾಗೆ SSC MTS GD ಹಾಗೆ CSSL ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂತಹ GK ಪ್ರಶ್ನೆಗಳ ಒಂದು ವಿಶ್ಲೇಷಣೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.